how the industrial products they utilized by the microbes. ಅಂದ್ರೆ ಇಂಡಸ್ಟ್ರಿ ಒಳಗೆ ನಾವು ಮಾಡುವಂತ ಪ್ರಾಡಕ್ಟ್ ಯಾವ ತರ ಮೈಕ್ರೋಬ್ಸ್ ನ ಯೂಸ್ ಮಾಡ್ತೀವಿ. ಲೈಕ್ ಎಕ್ಸಾಂಪಲ್ ಹೇಳಿದಂಗೆ ಇಂಡಸ್ಟ್ರಿ ಒಳಗೆ ಯೂಸ್ ಮಾಡುವಂತ ಬೇವರೇಜಸ್ ಇರ್ಬೋದು, ಅದೇ ತರ ಫರ್ಮೆಂಟೆಡ್ ಬೇವರೇಜಸ್ ಇರ್ಬೋದು. ಅಂದ್ರೆ ಆ ಪ್ರಾಡಕ್ಟ್ ಮೇಲೆ ಆ ಮೈಕ್ರೋಬ್ಸ್ ನ ಯೂಸ್ ಮಾಡ್ಕೊಂಡು ಯಾವ ತರ ಪ್ರಾಡಕ್ಟ್ ನ ಸಿಂಥಸಿಸ್ ಮಾಡ್ತಾರೆ ಅಂತ ತಿಳ್ಕೊಂಡ್ವಿ. ಅದೇ ತರ ಫರ್ಮೆಂಟೆಡ್ ಬೇವರೇಜಸ್ ಎಲ್ಲಿ ಅವನ್ನ ಎಲ್ಲೇ ಯೂಸ್ ಮಾಡ್ತಾರೆ ಅಂತ ತಿಳ್ಕೊಂಡ್ವಿ. ಆಮೇಲೆ ಆಂಟಿಬಯೋಟಿಕ್ಸ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ಯಾವುದೇ ಒಂದು ಮೆಡಿಸಿನ್ ಕಂಡುಹಿಡಿಯಬೇಕಂದ್ರೆ, ಯಾವುದೇ ಒಂದು ಮೈಕ್ರೋಬ್ಸ್ ಇನ್ಆಕ್ಟಿವ್ ಮಾಡ್ಬೇಕಂದ್ರೆ ಸಮ್ ಮೈಕ್ರೋಬ್ಸ್ ನೇ ಕೊಡ್ತೀವಿ. ಈಗ ಆಂಟಿ ವೈರಲ್ ಅಂತ ಹೇಳ್ತೀವಿ, ವೈರಸ್ ಗೆ ಎಗೇನ್ಸ್ಟ್ ವರ್ಕ್ ಮಾಡುತ್ತೆ. ಆಂಟಿ ಫಂಗಲ್ ದಿ ಫೈಟ್ ಎಗೇನ್ಸ್ಟ್ ದಿ ಫಂಗಲ್. ಆಂಟಿ ಬ್ಯಾಕ್ಟೀರಿಯಲ್ ದಿ ಫೈಟ್ ಎಗೇನ್ಸ್ಟ್ ದಿ ಬ್ಯಾಕ್ಟೀರಿಯಾ ಅಂತ ಹೇಳಿದ್ವಿ. ಇಟ್ ಈಸ್ ಎ ಮೇನ್ ಆಂಟಿಬಯೋಟಿಕ್ಸ್ ಅಂತ ಸಮೇತ ಸ್ಟಡಿ ಮಾಡಿದ್ವಿ. ಆಂಟಿಬಯೋಟಿಕ್ಸ್ ಯಾವ ತರ ಇರುತ್ತೆ, ಅದು ಯಾವ ನೇಚರ್ ವರ್ಕ್ ಮಾಡುತ್ತೆ ಅಂತ ಸಮೇತ we can discuss in yesterday class. And also very important, chemicals. What are the chemicals they can synthesize in a microbes? Microbes ನ utilization ಮಾಡ್ಕೊಂಡು ಯಾವ ತರ ಕೆಮಿಕಲ್ಸ್ ನಾವು ಸಿಂಥಸಿಸ್ ಮಾಡ್ತೀವಿ. ಆ ಕೆಮಿಕಲ್ಸ್ ನಾವು ಸಿಂಥಸಿಸ್ ಮಾಡಿದಾಗ, ಯಾವುದೇ ಒಂದು ಕೆಮಿಕಲ್ ನಾವು ಸಿಂಥಸಿಸ್ ಮಾಡಿದಾಗ ಯಾವ ತರ ಫಂಗೈ ಯೂಸ್ ಮಾಡಿದ್ವಾ, ಯಾವ ತರ ಬ್ಯಾಕ್ಟೀರಿಯಾ ಯೂಸ್ ಮಾಡಿದ್ವಿ, ಆ ಬ್ಯಾಕ್ಟೀರಿಯಾ ನೇಚರ್ ಇದೆ ಅಂತ ಸಮೇತ ತಿಳ್ಕೊಂಡಿದ್ವಿ. ಕೆಲವೊಂದು ಬ್ಯಾಕ್ಟೀರಿಯಾ, ಕೆಲವೊಂದು ಆರ್ಗಾನಿಕ್ ಆಸಿಡ್, ಸಿಟ್ರಿಕ್ ಆಸಿಡ್ ಇರ್ಬೋದು, ಲ್ಯಾಕ್ಟಿಕ್ ಆಸಿಡ್ ಇರ್ಬೋದು, ಬ್ಯೂಟ್ರಿಕ್ ಆಸಿಡ್ ಇರ್ಬೋದು. ಸಮ್ ಆಫ್ ದಿ ಆಸಿಡ್ಸ್ ದೇ ಕ್ಯಾನ್ ಬಿ ಸಿಂಥಸೈಸ್ಡ್ ಬೈ ಸಮ್ ಆಫ್ ದಿ ಬ್ಯಾಕ್ಟೀರಿಯಾ ಇರ್ಬೋದು, ಸಮ್ ಆಫ್ ಫಂಗೈ ಇರ್ಬೋದು. ಸಮ್ ಬ್ಯಾಕ್ಟೀರಿಯಾ ಮತ್ತೆ ಫಂಗೈ ಏನ್ ಮಾಡ್ತೀವಿ, ಆರ್ಗಾನಿಕ್ ಆಸಿಡ್ ನ ಸಿಂಥಸಿಸ್ ಮಾಡ್ತೀವಿ. ಅದೇ ತರ ಎಂಜೈಮ್ಸ್ ಆಲ್ಸೋ ಕ್ಯಾನ್ ಬಿ ಸಿಂಥಸೈಸ್ಡ್ ಬೈ ಯೂಸಿಂಗ್ ಮೈಕ್ರೋಬ್ಸ್. ಮೈಕ್ರೋಬ್ಸ್ ನ ಯೂಸ್ ಮಾಡ್ಕೊಂಡು ಕೆಲವೊಂದು ಎಂಜೈಮ್ಸ್ ಸಮೇತ ನಾವು ಸಿಂಥಸಿಸ್ ಮಾಡ್ತೀವಿ. ಯಾಕಪ್ಪ ಎಂಜೈಮ್ಸ್? ದೇ ಆರ್ ವೆರಿ ಇಂಪಾರ್ಟೆಂಟ್. ದೇ ಆರ್ ದಿ ಪ್ರೋಟೀನೇಷಿಯಸ್ ಇನ್ ನೇಚರ್. ಎಂಜೈಮ್ಸ್ ಆರ್ ದಿ ಪ್ರೋಟೀನೇಷಿಯಸ್ ನೇಚರ್. ದೇ ಆರ್ ಆಕ್ಟ್ ಆಸ್ ಅನ್ ಬಯೋಕೆಟಲಿಸ್ಟ್. ಎಂಜೈಮ್ಸ್ ದೇ ಆಕ್ಟ್ ಆಸ್ ಅನ್ ಬಯೋಕೆಟಲಿಸ್ಟ್ ಅಂತ ಹೇಳ್ತೀವಿ. ಬಯೋಕೆಟಲಿಸ್ಟ್ ಅಂದ್ರೆ ಏನಪ್ಪ, ಒಂದು ಬಯೋಲಾಜಿಕಲ್ ರಿಯಾಕ್ಷನ್ ಎನ್ಹಾನ್ಸ್ ಮಾಡುತ್ತೆ. ದಟ್ ಎನ್ಹಾನ್ಸಸ್ ದಿ biological reaction. Biocatalyst. Catalyst, it acts as a mediator. It acts as a vehicle for the synthesis of some chemicals irbodu, for the synthesis of some product irbodu. Okay, biocatalyst. It enhances the chemical reaction to stop the chemical reaction. Chemical reaction stop ಮಾಡೋಕೆ ಸಮೇತ some enzymes ಯೂಸ್ ಮಾಡ್ತೀವಿ. chemical reaction start ಮಾಡೋಕೆ ಸಮೇತ some enzymes ನ ಯುಟಿಲೈಸೇಷನ್ ಮಾಡ್ತೀವಿ, some enzymes ನ ಯೂಸ್ ಮಾಡ್ತೀವಿ. ಅದಕ್ಕೆ enzyme that act as a biocatalyst. enzymes act as biocatalyst. ಇಲ್ಲಿ ಯಾವ್ಯಾವ enzyme ನ ಯೂಸ್ ಮಾಡ್ತೀವಿ, ಯಾವ್ಯಾವ ನೇಚರ್ enzymes ನ ಯುಟಿಲೈಸೇಷನ್ ಮಾಡ್ತೀವಿ ಅಂತ ತಿಳ್ಕೊಳ್ಳೋಣ. First of all, lipase. It is an enzyme. ಯಾವಾಗಲೂ ನಾವು enzyme ಬರೀಬೇಕಾದ್ರೆ it is end with a suffix ASC. ನಾವು ಯಾವುದೇ ಒಂದು enzyme ಬರೆದ್ರೆ the end with a suffix ASC. lipase. lipase ಅಂತ ಹೇಳ್ತೀವಿ, helicase ಅಂತ ಹೇಳ್ತೀವಿ. ಯಾವುದೇ ನಾವು enzyme ನ ಬರೆದ್ರೆ it is always end with a suffix ASE. with an suffix ASE ಅಂತ ಸಮೇತ ಹೇಳ್ತೀವಿ. ಅದೇ ತರ lipase ವೆರಿ ಇಂಪಾರ್ಟೆಂಟ್. lipase ಅಂದ್ರೆ ಏನಪ್ಪ, ಟು ಡೈಜೆಸ್ಟ್ ದಿ ಲಿಪಿಡ್ ಮಾಲಿಕ್ಯೂಲ್. lipase it can digest the lipid molecule. ಅದಕ್ಕೆ ನಾವು lipase ಅಂತ ಹೇಳ್ತೀವಿ. can the enzymes can digest the lipid molecule. ಅದಕ್ಕೆ lipase ಅಂತ ಹೇಳ್ತೀವಿ. ಅದೇ ತರ ಇನ್ನೊಂದು enzymes ಏನಪ್ಪ, ಈ lipase ಏನಕ್ಕೆ ಹೆಲ್ಪ್ ಮಾಡುತ್ತಪ್ಪ, ವೆರಿ ಇಂಪಾರ್ಟೆಂಟ್. ಈ enzymes lipase ಏನಕ್ಕೆ ಹೆಲ್ಪ್ ಮಾಡುತ್ತೆ, ಬೈ ದಿ ಹ್ಯೂಮನ್ ವೆಲ್ಫೇರ್. ಅಂದ್ರೆ ನಮಗೆ ಯಾವ ತರ ಹೆಲ್ಪ್ ಆಗುತ್ತಪ್ಪ, ಈ ಲೈಫೇಸ್ ನಮಗೆ ಏನಕ್ಕೆ ಯುಟಿಲೈಸೇಷನ್ ಆಗುತ್ತೆ ಅಂದ್ರೆ ವೆರಿ ಇಂಪಾರ್ಟೆಂಟ್. ಡಿಟರ್ಜೆಂಟ್ ಆರ್ ರಿಮೂವ್ ಆಯಿಲ್ ಸ್ಟೈನ್ ಫ್ರಮ್ ದಿ ಕ್ಲಾತ್ಸ್ ಅಂತ ಹೇಳ್ತೀವಿ. ನಾವು ಬಟ್ಟೆಗೆ ಹತ್ತಿರುವ ಸ್ಟೈನ್ಗಳು ಇರ್ಬೋದು, ನಾವು ಬಟ್ಟೆಗೆ ಹತ್ತಿರುವ ಕ್ಲಾಸ್ ಇರ್ಬೋದು, ಅದನ್ನ ರಿಮೂವ್ ಮಾಡ್ತಾರೆ. ಆಯಿಲಿ ಸ್ಟೈನ್ಸ್ ಇಟ್ ಈಸ್ ರಿಮೂವ್ಡ್ ಫ್ರಮ್ ದಿ ಕ್ಲಾತ್. ನಮ್ಮ ಬಟ್ಟೆಗೆ ಹತ್ತಿರುವಂತ ಆಯಿಲ್ ಸ್ಟೈನ್ಸ್ ಇರ್ಬೋದು, ನಾವು ಡಿಟರ್ಜೆಂಟ್ ಆಗಿ ಯೂಸ್ ಮಾಡ್ತೀವಿ. ವಾಷಿಂಗ್ ಪೌಡರ್ ಆಗಿ ಯೂಸ್ ಮಾಡ್ತೀವಿ. ಕೆಲವೊಂದು ಲಿಪಿಡ್ ಕಂಟೆಂಟ್ ನ ವಾಷಿಂಗ್ ಪೌಡರ್ ಯೂಸ್ ಮಾಡ್ತೀವಿ, ಕೆಲವೊಂದು ಸೋಪ್ ನೇಚರ್ ಯೂಸ್ ಮಾಡ್ತೀವಿ, ಹ್ಯಾಂಡ್ ವಾಶ್ ಪರ್ಪಸ್ ಸಮೇತ ಯೂಸ್ ಮಾಡ್ತೀವಿ. ಅಂದ್ರೆ ಎಕ್ಸಾಂಪಲ್, ನಾವ್ ಯಾವ್ದೋ ಗ್ಯಾರೇಜ್ ಕೆಲಸ ಮಾಡ್ತಿರ್ತೀವಿ, ನಮ್ ಕೈಗೆಲ್ಲ ಗ್ರೀಸ್ ಹತ್ತಿರುತ್ತೆ, ಆಯಿಲ್ ಹಚ್ಚಿರುತ್ತೆ, ಬರೀ ನೀರು ಹೋಗಲ್ಲ.
ನಾವೇನಾಗುತ್ತೆ ಅಂದ್ರೆ ಸಮ್ ಡಿಟರ್ಜೆಂಟ್ ನ ಯೂಸ್ ಮಾಡಿದ್ರೆ ನಮ್ಮ ಹ್ಯಾಂಡ್ಸ್ ಏನಾಗುತ್ತೆ ಕ್ಲೀನ್ ಆಗುತ್ತೆ. ಅದಕ್ಕೆ ಏನ್ ಮಾಡ್ತಾರೆ, ಈ ಲೈಪೇಸ್ ಎಂಜೈಮ್ಸ್ ಆರ್ ವೆರಿ ಯೂಸ್ಫುಲ್ ಟು ರಿಮೂವ್ ಆಯಿಲ್ ಸ್ಟೇನ್ಸ್ ಇನ್ ಕ್ಲಾತ್. ವೆರಿ ಇಂಪಾರ್ಟೆಂಟ್ ಟು ರಿಮೂವ್ ಆಯಿಲ್ ಸ್ಟೇನ್ಸ್ ಇನ್ ಕ್ಲಾತ್. ನಮ್ಮ ಬಟ್ಟೆಗೆ ಹತ್ತಿರುವಂತ ಆಯಿಲ್ ಸ್ಟೇನ್ಸ್, ಎಕ್ಸಾಂಪಲ್ ಗ್ಯಾರೇಜ್ ಕೆಲಸ ಮಾಡಿದ್ರೆ ಅವ್ರ ಬಟ್ಟೆಗಳಲ್ಲಿ ಏನಾಗುತ್ತೆ ಅಂದ್ರೆ ವೆರಿ ಇಂಪಾರ್ಟೆಂಟ್ ಗ್ರೀಸಸ್ ಆಗಿರ್ತವೆ, ಆಯಿಲ್ಸ್ ಆಗಿರ್ತವೆ. ಅವನ್ನ ರಿಮೂವ್ ಮಾಡ್ಬೇಕಂದ್ರೆ ಸಮ್ ಡಿಟರ್ಜೆಂಟ್ ನ ನಾವು ಯೂಸ್ ಮಾಡ್ತೀವಿ. ಆ ಡಿಟರ್ಜೆಂಟ್ ನ ಯಾವ್ದ್ರಿಂದ ಐಸೋಲೇಷನ್ ಮಾಡ್ತೀವಿ, ದಟ್ ಈಸ್ an enzymes that is called as lipase. Lipase is an enzyme. It is very important, useful for removing oily stains from the cloth. ಬಟ್ಟೆ ಒಳಗಿರುವಂತ ಆಯಿಲಿ ಸ್ಟೇನ್ಸ್ ನ ರಿಮೂವ್ ಮಾಡಕ್ಕೆ ಏನ್ ಮಾಡ್ತೀವಿ, ಈ ಸಮ್ ಡಿಟರ್ಜೆಂಟ್ ಕ್ಯಾನ್ ಬಿ ಯುಟಿಲೈಸ್ಡ್ ಇನ್ ಅವರ್ ಡೈಲಿ ಲೈಫ್. ನೆಕ್ಸ್ಟ್ ಅದೇ ತರ ವೆರಿ ಇಂಪಾರ್ಟೆಂಟ್ pectinase. Very important. This is a pectinase. It is very important. They contain. They are very helpful for the production of an pectin compound. ಸೆಲ್ಸ್ ಒಳಗೆ ಹೇಳ್ತೀವಿ ಪೆಕ್ಟಿನ್, ಇಮಿಸೆಲ್ಯುಲೋಸ್ ಅಂತ ಹೇಳ್ತೀವಿ. ಆ ಪೆಕ್ಟಿಯೇಸ್ ಎಂಜೈಮ್ಸ್ ಏನಾಗುತ್ತೆ, ಪೆಕ್ಟಿನ್ ನ ರಿಮೂವ್ ಮಾಡಕ್ಕೆ, ಪೆಪ್ಟಿನ್ ಬಾಂಡ್ ನ ಬ್ರೇಕ್ ಮಾಡಕ್ಕೆ, ಪೆಪ್ಟೈಡ್ ಬಾಂಡ್ ಗಳನ್ನ ಬ್ರೇಕ್ ಮಾಡಕ್ಕೆ ಸಮೇತ we use peptidase enzyme. We use peptidase enzyme for the breaking of the peptide bonds. ನಾವು ಪೆಪ್ಟೈಡ್ ಬಾಂಡ್ಸ್ ನ ಬ್ರೇಕ್ ಮಾಡಕ್ಕೋಸ್ಕರ ಸಮೇತ ಈ ಪೆಪ್ಟಿಯೇಸ್ ಎಂಜೈಮ್ಸ್ ನ ಯೂಸ್ ಮಾಡ್ತೀವಿ. ಅದೇ ತರ another enzymes, there is a protease. It is mainly for the working of the protein. ನಾವು ಪ್ರೋಟೀನ್ ಮಾಲಿಕ್ಯೂಲ್ಸ್ ಸಿಂಥೆಸಿಸ್ ಮಾಡಕ್ಕೆ, ಪ್ರೋಟೀನ್ ಮಾಲಿಕ್ಯೂಲ್ ನ ರಿಮೂವ್ ಮಾಡಕ್ಕೆ ಸಮೇತ ಇದನ್ನ ಏನು ಯೂಸ್ ಮಾಡ್ತೀವಿ, that is used for the protease. ಈ ಪ್ರೋಟೀನ್ಸ್ ಸಮೇತ ಈ ಪ್ರೋಟೀನ್ ಮಾಲಿಕ್ಯೂಲ್ ನ ಎನ್ಹಾನ್ಸ್ ಮಾಡಕ್ಕೆ, ಈ ಪ್ರೋಟೀನ್ ಮಾಲಿಕ್ಯೂಲ್ ನ ಬ್ರೇಕ್ ಮಾಡಕ್ಕೆ ಸಮೇತ ಈ ಪ್ರೋಟಿಯೇಸ್ ಎಂಜೈಮ್ಸ್ ನ ಯುಟಿಲೈಸೇಷನ್ ಮಾಡ್ತೀವಿ. ವೆರಿ ಇಂಪಾರ್ಟೆಂಟ್. ಅದೇ ತರ ನಾವು ಸ್ಟ್ರೆಪ್ಟೋಕೈನೇಸ್, ವೆರಿ ಇಂಪಾರ್ಟೆಂಟ್. ದಿಸ್ ಇಸ್ ಎಂಜೈಮ್ ಸ್ಟ್ರೆಪ್ಟೋಕೈನೇಸ್. ನೆನಪಿಟ್ಕೊಳ್ಳಿ, ನಿಮ್ಮ ಸಿಟಿ ಕ್ವೆಶ್ಚನ್ ಅಲ್ಲಿ ಕೇಳ್ತಿರ್ತಾರೆ, ನೀಟ್ ಕ್ವೆಶ್ಚನ್ ಕೇಳ್ತಿರ್ತಾರೆ. ಸ್ಟ್ರೆಪ್ಟೋಕೈನೇಸ್ ಏನ್ ಕೆಲಸ ಮಾಡುತ್ತಪ್ಪ? ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಇಟ್ ಇಸ್ ಎ ಕ್ಲಾಟ್ ಬಸ್ಟರ್. ವೆರಿ ಇಂಪಾರ್ಟೆಂಟ್. ಇಟ್ ಇಸ್ ಎ ಕ್ಲಾಟ್ ಬಸ್ಟರ್ ಅಂತ ಹೇಳ್ತೀವಿ. ಕ್ಲಾಟ್ ಬಸ್ಟರ್ ಅಂತ ಏನಕ್ಕೆ ಹೇಳ್ತೀವಪ್ಪ? They remove the clot from the blood vessels. They remove the clot from the blood vessels. ಅಂದ್ರೆ ನಮ್ಮ ಬ್ಲಡ್ ಗಳು ಕ್ಲಾಟ್ ಆಗಿರ್ತವೆ. ಆ ಕ್ಲಾಟ್ ಆಗಿರೋ ಬ್ಲಡ್ ನ ಮೂವ್ಮೆಂಟ್ ಮಾಡಕ್ಕೋಸ್ಕರ, ನಮ್ಮ ಬ್ಲಡ್ ವೆಸಲ್ಸ್ ಕ್ಲಾಟ್ ಆಗಿರೋದನ್ನ ಮೂವ್ಮೆಂಟ್ ಮಾಡಕ್ಕೋಸ್ಕರ we use enzyme that is a streptokinase. Streptokinase is an enzyme. It is obtained by a bacterium called as Streptococcus. It is obtained from the bacteria are commonly called as Streptococcus. Streptokinase, it can be obtained by a bacteria are commonly called as Streptococcus. ಇದು ಏನ್ ಕೆಲಸ ಮಾಡುತ್ತಪ್ಪ? They act as a clot booster. Clot buster ಅಂತ ಹೇಳ್ತೀವಿ. ಅಂದ್ರೆ clot buster ಅಂದ್ರೆ ಏನಪ್ಪ ಅಂತ ಹೇಳ್ತೀವಿ, remove the blood clot from an vessels. Remove the blood clot from an vessels. ನಮ್ಮ ಬ್ಲಡ್ ಗಳಲ್ಲಿ ಕ್ಲಾಟ್ ಆಗಿರುತ್ತಲ್ಲ, ಆ ಕ್ಲಾಟ್ ಗಳನ್ನ ರಿಮೂವ್ ಮಾಡಕ್ಕೆ, ನಮ್ಮ ಬ್ಲಡ್ ವೆಸಲ್ಸ್ ಒಳಗಿರೋ ಕ್ಲಾಟ್ ನ ನಾವು ರಿಮೂವ್ ಮಾಡಕ್ಕೆ ಯೂಸ್ ಸ್ಟ್ರೆಪ್ಟೋಕೈನೇಸ್. It is obtained by the bacteria called as Streptococcus. Streptococcus ಇಂದ ಸ್ಟ್ರೆಪ್ಟೋಕೈನೇಸ್ ಎಂಜೈಮ್ ನ ಪ್ರೊಡಕ್ಷನ್ ಮಾಡ್ತೀವಿ ಫಾರ್ ಮೇನ್ಲಿ ಕ್ಲಾಟ್ ಬಸ್ಟರ್. ಏನಾಗುತ್ತಪ್ಪ ಕ್ಲಾಟ್ ಬಸ್ಟರ್? ಏನಾಗುತ್ತೆ ನೆಕ್ಸ್ಟ್? ಮಯೋಕಾರ್ಡಿಯಲ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ನಮ್ಮ ಬ್ಲಡ್ ವೆಸಲ್ಸ್ ಏನಾರ ಕ್ಲಾಟ್ ಆಯ್ತು ಅಂದ್ರೆ, ಬ್ಲಡ್ ವೆಸಲ್ಸ್ ಏನಾರ ಕ್ಲಾಟ್ ಆಯ್ತು ಅಂದ್ರೆ ವೆರಿ ಇಂಪಾರ್ಟೆಂಟ್ ಡಿಸೀಸ್ ಅಂಡ್ ವೆರಿ ಇಂಪಾರ್ಟೆಂಟ್ ಅಕರೆನ್ಸ್, ದಟ್ ಈಸ್ myocardial infection. That is very important. There is a myocardial infection. Myocardial infection ಅಂದ್ರೆ ಏನಪ್ಪ? That lead to heart attack. ಯಾವಾಗ ನಮ್ಮ ವೆಸಲ್ಸ್ ಗಳು, ನಮ್ಮ ಬ್ಲಡ್ ವೆಸಲ್ಸ್ ಗಳು ಕ್ಲಾಟ್ ಆಗ್ತವೋ, ಆ ಮಯೋಕಾರ್ಡಿಯಲ್ ಇನ್ಫೆಕ್ಷನ್ ಇಂದ ಏನಾಗುತ್ತೆ, then leads to very important, that is heart attack. ಅಂದ್ರೆ ನಮ್ಮ ಬಾಡಿ ಒಳಗೆ ಎಕ್ಸೆಸ್ ಕಾರ್ಬನ್ ಮೊನಾಕ್ಸೈಡ್ ಸಿಂಥೆಸಿಸ್ ಆದಾಗ ಸಮೇತ ಬ್ಲಡ್ ಕ್ಲಾಟ್ ಆಗುತ್ತೆ. ಆ ಬ್ಲಡ್ ಕ್ಲಾಟ್ ಆಯ್ತಂದ್ರೆ ಮಯೋಕಾರ್ಡಿಯಲ್ ಇನ್ಫೆಕ್ಷನ್ ಆಗುತ್ತೆ. ಮಯೋಕಾರ್ಡಿಯಲ್ ಇನ್ಫೆಕ್ಷನ್ ಅಂದ್ರೆ ಹಾರ್ಟ್ ಡಿಸೀಸ್ ಫಾರ್ಮೇಶನ್ ಆಗುತ್ತೆ, ಹಾರ್ಟ್ ಕಂಪ್ಲೀಟ್ ಲೆವೆಲ್ ಕಡಿಮೆ ಆಗುತ್ತೆ. ಅವಾಗ ಏನಾಗುತ್ತೆ, ದಿ ಪರ್ಸನ್ ದೇ ಆರ್ ಲೀಡ್ ಟು ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ.
ವೆರಿ ಇಂಪಾರ್ಟೆಂಟ್. ಹಾರ್ಟ್ ಅಟ್ಯಾಕ್ ಅಂತ ನಾವು ಕಾಮನ್ ಆಗಿ ಕೇಳ್ತೀವಿ. ಹಾರ್ಟ್ ಅಟ್ಯಾಕ್ ಅಂದ್ರೆ ಇಟ್ ಇಸ್ ಓನ್ಲಿ ಮಯೋಕಾರ್ಡಿಯಲ್ ಇನ್ಫೆಕ್ಷನ್ ಬೈ ಓನ್ಲಿ ಎ ಕ್ಲಾಟಿಂಗ್ ಆಫ್ ಬ್ಲಡ್ ವೆಸಲ್ಸ್. ನಮ್ಮ ಬಾಡಿ ಒಳಗೆ ಬ್ಲಡ್ ವೆಸಲ್ಸ್ ಏನಾದ್ರು ಕ್ಲಾಟ್ ಆಯ್ತಂದ್ರೆ ಮಯೋಕಾರ್ಡಿಯಲ್ ಇನ್ಫೆಕ್ಷನ್ ಆಗುತ್ತೆ. ಮಯೋಕಾರ್ಡಿಯಲ್ ಇನ್ಫೆಕ್ಷನ್ ಇನ್ ಸಿವಿಯರ್ ಕೇಸಸ್ ದಟ್ ಲೀಡ್ಸ್ ಟು ಎ ಹಾರ್ಟ್ ಅಟ್ಯಾಕ್. ಅಂದ್ರೆ ಏನಾಗುತ್ತೆ, ನಮ್ಮ ಬ್ಲಡ್ ಕ್ಲಾಟ್ಗಳು ಸ್ಟಾಪ್ ಆದ ತಕ್ಷಣ ಏನಾಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಸ್ಟಾಪ್ ಆಗುತ್ತೆ. ಆ ಬ್ಲಡ್ ಸರ್ಕ್ಯುಲೇಷನ್ ಸ್ಟಾಪ್ ಆಯ್ತಂದ್ರೆ ಪಂಪಿಂಗ್ ಲೆವೆಲ್ ಇಸ್ ವೆರಿ ವೆರಿ ಲೋ. ಸೊ ದಟ್ ಈಸ್ ಲೀಡ್ಸ್ ಟು ಎ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಬಯೋ ಆಕ್ಟಿವ್ ಮಾಲಿಕ್ಯೂಲ್ಸ್. ಈ ಇಂಡಸ್ಟ್ರಿ ಪ್ರಾಡಕ್ಟ್ ಒಳಗೆ ಇಂಡಸ್ಟ್ರಿ ಪ್ರಾಡಕ್ಟ್ ಎಲ್ಲ ಸಿಗುತ್ತಾ, ವೆರಿ ಇಂಪಾರ್ಟೆಂಟ್. ನಾವು ಬಯೋ ಆಕ್ಟಿವ್ ಮಾಲಿಕ್ಯೂಲ್ ನ ಸಿಂಥಸಿಸ್ ಮಾಡ್ತೀವಿ. ಈ ಬಯೋ ಆಕ್ಟಿವ್ ಮಾಲಿಕ್ಯೂಲ್ ಅಂದ್ರೆ ಏನಪ್ಪಾ? ಈ ಬಯೋ ಆಕ್ಟಿವ್ ಮಾಲಿಕ್ಯೂಲ್ ಏನಕ್ಕೆ ಸಿಂಥಸಿಸ್ ಮಾಡುತ್ತೆ? Some of the chemicals that has activate the immune system, some of the chemicals that suppresses the immune system. ನಮ್ಮ ಇಮ್ಯೂನ್ ಸಿಸ್ಟಮ್ ನ ಸಪ್ರೆಸ್ ಮಾಡುವಂತ ಬಯೋಆಕ್ಟಿವ್ ಮಾಲಿಕ್ಯೂಲ್ಸ್ ಇದಾವೆ. ನಮ್ಮ ಇಮ್ಯೂನ್ ಸಿಸ್ಟಮ್ ನ ಎನ್ಹಾನ್ಸ್ ಮಾಡುವಂತ ಬಯೋ ಆಕ್ಟಿವ್ ಮಾಲಿಕ್ಯೂಲ್ಸ್ ಅಂತ ನಮ್ಮ ಬಾಡಿಯಲ್ಲಿ ಇದಾವೆ. ಎರಡು ಇದಾವೆ, ಸಪ್ರೆಸ್ ಮಾಡುವಂತ ಇದಾವೆ, ನಮ್ಮ ಬಾಡಿ ಒಳಗೆ ಆಕ್ಟಿವೇಟ್ ಮಾಡುವಂತ ಬಯೋ ಆಕ್ಟಿವ್ ಮಾಲಿಕ್ಯೂಲ್ಸ್ ಅಂತ ಇದಾವೆ. Very important, it is a cyclosporin A. Cyclosporin A. ನೆನಪಿಟ್ಕೊಳ್ಳಿ, that is a bioactive molecule, that is a cyclosporin A. Cyclosporin A, it is obtained by a bacteria called as, it is a fungus, Trichoderma polysporum. It is obtained by a fungus or commonly called as Trichoderma, that is polysporum. Cyclosporin, it is mainly obtained by a fungus or commonly called as Trichoderma polysporum. Trichoderma polysporum, it is mainly obtained by the cyclosporin A. Next, the ಏನಪ್ಪಾ cyclosporin A? What? That is an immunosuppressive agent that suppresses the immune system. Very important. Cyclosporin A is an immunosuppressive agent. It is an immunosuppressive agent that suppresses the immune system. ನಮ್ಮ ಇಮ್ಯೂನ್ ಸಿಸ್ಟಮ್ ನ ಸಪ್ರೆಸ್ ಮಾಡಕ್ಕೆ ಈ ಸೈಕ್ಲೋಸ್ಪಿರಿನ್ ನ ಕೊಡ್ತೀವಿ ಪೇಷಂಟ್ ಗಳಿಗೆ. ಎಲ್ಲಿ ಕೊಡ್ತೀವಪ್ಪ? ಸಮ್ ಆಫ್ ದಿ ಪೇಷಂಟ್ಸ್ ಯಾವ್ದು ಕಿಡ್ನಿ ಫೇಲ್ಯೂರ್ ಆಗಿರ್ತದೆ. ಕೆಲವೊಬ್ಬರು ಪೇಷಂಟ್ ಏನಾಗಿರುತ್ತೆ, ಆ ಕಿಡ್ನಿ ಫೇಲ್ಯೂರ್ ಆಗಿರುತ್ತೆ. ಆ ಕಿಡ್ನಿ ಫೇಲ್ಯೂರ್ ಆದಾಗ ಆರ್ಗನ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ತೀವಿ, ಫ್ರಮ್ ಡೋನಾರ್ ಟು ದಿ ರಿಸೆಪ್ಟಾರ್. ಕಿಡ್ನಿ ಏನ್ ಮಾಡ್ತೀವಿ, ಫ್ರಮ್ ಡೋನಾರ್ ಟು ದಿ ರಿಸೆಪ್ಟರ್ ಕೊಡ್ತೀವಿ. ಆ ಕೊಡುವಂತ ಟೈಮಲ್ಲಿ ನಾವೇನಾರ ಇಮ್ಯುನೋಸಪ್ರೆಸಿವ್ ಏಜೆಂಟ್ ಏನಾರ ಕೊಟ್ಟಿಲ್ಲ, ಸೈಕ್ಲೋಸ್ಪಿರಿನ್ ಏನಾರ ಪೇಷಂಟ್ ಕೊಟ್ಟಿಲ್ಲ ಅಂದ್ರೆ ನಾವು ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಮಾಡೋ ಟೈಮಲ್ಲಿ ಡೋನಾರ್ ಸೆಲ್ ಇಮಿಡಿಯೇಟ್ಲಿ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಏನಾಗುತ್ತಂದ್ರೆ ಅಲ್ಲಿರೋ ಆಂಟಿಬಾಡೀಸ್ ಏನ್ ಮಾಡ್ತವೆ, ಆಂಟಿಬಾಡೀಸ್ ಏನ್ ಮಾಡ್ತವೆ, ಡೈರೆಕ್ಟ್ ಅಟ್ಯಾಕ್ ಆನ್ ದಿ ಆಂಟಿಬಾಡೀಸ್ ಡೈರೆಕ್ಟ್ಲಿ ಅಟ್ಯಾಕ್ ಆನ್ ದಿ ಆಂಟಿಜನ್ ಅಟ್ಯಾಕ್ ಮಾಡ್ತವೆ. ಅದಕ್ಕೋಸ್ಕರ ನಾವು ಇಮ್ಯುನೋಸಪ್ರೆಸಿವ್ ಏಜೆಂಟ್ ಕೊಡ್ತೀವಿ, ಅವಾಗ ಆರ್ಗನ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ತೀವಿ. ವೆರಿ ಇಂಪಾರ್ಟೆಂಟ್. ದಿ ಆರ್ಗನ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡಬೇಕಾದ್ರೆ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಡ್ರಗ್. ದೇ ಕ್ಯಾನ್ ಬಿ ಗಿವನ್. ದಟ್ ಇಸ್ ಅನ್ ಬಯೋಆಕ್ಟಿವ್ ಮಾಲಿಕ್ಯೂಲ್, ದಟ್ ಇಸ್ ಅ cyclosporin A. Cyclosporin A, that is an immunosuppressive agent. It is mainly given by the organ transplantation. ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ಬೇಕಾದ್ರೆ ಇದನ್ನ ಕೊಡ್ತೀವಿ. ಯಾಕಂದ್ರೆ ನಮ್ಮ ಇಮ್ಯೂನ್ ಸಿಸ್ಟಮ್ ಏನಾದ್ರು ಸಪ್ರೆಸಿವ್ ಏಜೆಂಟ್ ಕೊಟ್ಟಿಲ್ಲ ಅಂದ್ರೆ ಇಮ್ಯೂನ್ ಸಿಸ್ಟಮ್ ಯಾವುದೇ ಫಾರಿನ್ ಸೆಲ್ ಬಂದ ತಕ್ಷಣ ನಮ್ಮ ಆಂಟಿಬಾಡೀಸ್ ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡ್ತವೆ. ಏನಂತೆ ಆಂಟಿಜನ್ ದೇ ಫೈಟ್ ಅಗೇನ್ಸ್ಟ್ ದಿ ಆಂಟಿಬಾಡಿ ಟು ಫೈಟ್ ಅಗೇನ್ಸ್ಟ್ ದಿ ಆಂಟಿಜನ್. ಯಾಕಂದ್ರೆ ಯಾವುದೇ ಫಾರಿನ್ ಪಾರ್ಟಿಕಲ್ಸ್ ನಮ್ಮ ಬಾಡಿ ಒಳಗೆ ಬಂದ ತಕ್ಷಣ ಆಂಟಿಬಾಡಿಗಳು ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡ್ತವೆ. ಸೊ ದಟ್ಸ್ ವೈ ವಿ ಗಿವ್ immunosuppressive agent, that is a cyclosporin A. It is an immunosuppressive agent, that is a cyclosporin A. It is used in an organ transplantation. ಅಂದ್ರೆ ಕಿಡ್ನಿ ಫೇಲ್ಯೂರ್ ಆದಾಗ ಏನಾಗುತ್ತೆ, ಆರ್ಗನ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡಬೇಕಾದ್ರೆ ಏನ್ ಮಾಡ್ತೀವಿ, ವೆರಿ ಇಂಪಾರ್ಟೆಂಟ್ cyclosporin A ನ ಕೊಡ್ತೀವಿ. ಅದೇ ತರ ಇನ್ನೊಂದು ಇಂಪಾರ್ಟೆಂಟ್ ಯಾವ್ದಪ್ಪ, ಬಯೋ ಆಕ್ಟಿವ್ ಮಾಲಿಕ್ಯೂಲ್. ಅನದರ್ ಇಂಪಾರ್ಟೆಂಟ್ ಬಯೋ ಆಕ್ಟಿವ್ ಮಾಲಿಕ್ಯೂಲ್ ಇಟ್ ಇಸ್ ಸ್ಟ್ಯಾಟಿನ್. It is a statin. ಏನಪ್ಪ ಮಾಡುತ್ತೆ? It is a
ಬ್ಲಡ್ ಕೊಲೆಸ್ಟ್ರಾಲ್ ಲೋಯರಿಂಗ್ ಏಜೆಂಟ್. Another bioactive molecule ಅಂದ್ರೆ statin. It is a blood lowering cholesterol agent. Blood cholesterol ನ lower ಮಾಡುವಂತ agent that is called as statin. That is statin. It is obtained by a fungus or by yeast cells. That is a very important Monospus purpureus. Monospus purpureus. Statin, it is obtained by a fungi that is called as very important Monospus purpureus. Monospus purpureus, it is a fungi. It is mainly isolated chemical compound called as statin. It is a blood cholesterol lowering agent. It is a blood cholesterol lowering agent that is called as statin ಅಂತ ಹೇಳ್ತೀವಿ. ಇದು ಏನಪ್ಪ ಕೆಲಸ ಮಾಡುತ್ತೆ? That very important, inhibit the enzymes are responsible for synthesis of the cholesterol. ನಮ್ಮ ಬಾಡಿ ಒಳಗೆ ಕೊಲೆಸ್ಟ್ರಾಲ್ ನ ಸಿಂಥಸಿಸ್ ಮಾಡುವಂತ ಎಂಜೈಮ್ ಏನ್ ಮಾಡುತ್ತೆ? ಇನ್ಹಿಬಿಟ್ ಮಾಡುತ್ತೆ. ಕೊಲೆಸ್ಟ್ರಾಲ್ ನ ಸಿಂಥಸಿಸ್ ಮಾಡುವ ಎಂಜೈಮ್ ನ ಸ್ಟಾಪ್ ಮಾಡುತ್ತೆ. ದಟ್ ಈಸ್ ಸ್ಟಾಟಿನ್. It is very important function that inhibit the responsible for the synthesis of the cholesterol. ಕೊಲೆಸ್ಟ್ರಾಲ್ ನ ಸಿಂಥಸಿಸ್ ಮಾಡುವಂತ ಎಂಜೈಮ್ ನ ಏನ್ ಮಾಡುತ್ತೆ? ಸ್ಟಾಪ್ ಮಾಡುತ್ತೆ. ದಟ್ ಇಸ್ ಮೇನ್ ಫಂಕ್ಷನ್ ಆಫ್ ದಿ ಸ್ಟಾಟಿನ್, ಟು ಇನ್ಹಿಬಿಟ್ ದಿ ಸಿಂಥಸಿಸ್ ಆಫ್ ದಿ ಕೊಲೆಸ್ಟ್ರಾಲ್ ಎಂಜೈಮ್. ಯಾವುದು ಕೊಲೆಸ್ಟ್ರಾಲ್ ಎಂಜೈಮ್ಸ್ ಇರ್ತದನ್ನ ಸ್ಟಾಪ್ ಮಾಡುತ್ತೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಏನಪ್ಪಾ? ಮೆನಿ ಆಫ್ ದಿ ಕೊಲೆಸ್ಟ್ರಾಲ್ ಎಷ್ಟಿರ್ತದೆ? ದೇ ಆರ್ ಮೇನ್ಲಿ 18%. 18% ಏನಿರುತ್ತೆ? ದೇ ಆರ್ ದಿ ಲಿವರ್ ಒಳಗಿರುತ್ತೆ. ಅದನ್ನು ಸಮೇತ ಸ್ಟಾಪ್ ಮಾಡುತ್ತೆ. ನೆಕ್ಸ್ಟ್ ಏನ್ ಮಾಡುತ್ತಪ್ಪ? ಇದು ಸ್ಟಾಪ್ ಮಾಡೋಕೆ ವೆರಿ ಇಂಪಾರ್ಟೆಂಟ್ ಎಂಜೈಮ್ಸ್ ಯಾವ್ದಪ್ಪ? ಇಂಪಾರ್ಟೆಂಟ್ ಎಂಜೈಮ್ ಯಾರಂದ್ರೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಕೊಲೆಸ್ಟ್ರಾಲ್ ರಿಲೀಸ್ ಮಾಡುವಂತ ಎಂಜೈಮ್ ಯಾರಂದ್ರೆ ವೆರಿ ಇಂಪಾರ್ಟೆಂಟ್ ಅಂತ ಸಿಟಿ ಕ್ವೆಶ್ಚನ್ ಅಲ್ಲಿ ಕೇಳ್ತಾರೆ, ನೀಟ್ ಕ್ವೆಶ್ಚನ್ ಅಲ್ಲಿ ಕೇಳ್ತಾರೆ. which is the enzyme? It is mainly used for the reducing the cholesterol ಅಂತ ಕೇಳಿದ್ರೆ that is HMG OA. HMG-OA reductase ಅಂತ ಹೇಳ್ತೀವಿ. HMG ಅಂದ್ರೆ 3-hydroxy 3-methyl OA. ಏನ್ ಹೇಳ್ತೀವಿ ಅಂದ್ರೆ HMG ಅಂದ್ರೆ 3-hydroxy 3-methyl OA. OA ಅಂದ್ರೆ it is an enzyme, additional coenzyme ಅಂತ. OA ಅಂದ್ರೆ coenzyme. coenzyme ಏನ್ ಹೇಳ್ತೀವಿ? ಎಂಜೈಮ್ ಜೊತೆ ಕೆಲಸ ಮಾಡ್ಕೊಳ್ಳೋದಕ್ಕೆ ನಾವು coenzyme ಅಂತ ಹೇಳ್ತೀವಿ. ನಮ್ಮ ಜೊತೆ ಎಲ್ಲ ಕೆಲಸ ಮಾಡಿದ್ರೆ ಕೊಲೆಕ್ಸ್ ಅಂತ ಹೇಳ್ತೀವಿ. ಅದರಿಂದ coenzyme ಅಂದ್ರೆ ಎಂಜೈಮ್ ಜೊತೆ ಕೆಲಸ ಮಾಡೋದಕ್ಕೆ ನಾವು coenzyme ಅಂತ ನಾವು ಕರೀತೀವಿ. That is very important. HMG-CoA means that is a 3-hydroxy 3-methyl-OA. HMG-CoA ಅಂತ ಹೇಳ್ತೀವಿ. These are about the industrial product that is very important. We can use by the this as streptokinase use ಮಾಡ್ತೀವಿ for the myocardial infection ಇದು ಮಾಡಕ್ಕೆ ಡ್ರಗ್ ಗೆ. ಅದೇ ತರ immunosuppressive agent ಯೂಸ್ ಮಾಡ್ತೀವಿ, that is cyclosporine ಯೂಸ್ ಮಾಡ್ತೀವಿ. ಅದೇ ತರ HMG ಯೂಸ್ ಮಾಡ್ತೀವಿ ಬ್ಲಡ್ ಕೊಲೆಸ್ಟ್ರಾಲ್ ಲೆವೆಲ್ ನ ಕಡಿಮೆ ಮಾಡಕ್ಕೆ. ಮತ್ತೆ ಇವೆಲ್ಲನೂ ಸಹಿತ these are the industrial product mainly used for the microbes for the human welfare. ಮನುಷ್ಯನಿಗೆ ಒಳ್ಳೆಯದಾಗಲಿ ಅಂತ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ಆಗಿ ಸಂಪೂರ್ಣ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇದು ಆದ್ಮೇಲೆ ನೆಕ್ಸ್ಟ್ ಥರ್ಡ್ ಒನ್ ಇಸ್ ವೆರಿ ಇಂಪಾರ್ಟೆಂಟ್. ದಟ್ ಇಸ್ ಫೋರ್ತ್ ಒನ್ ಇಸ್ ವೆರಿ ಥರ್ಡ್ ಒನ್ ಇಸ್ ವೆರಿ ಇಂಪಾರ್ಟೆಂಟ್ ಅಪ್ಲಿಕೇಶನ್. ದಟ್ ಇಸ್ sewage treatment. Microbes are used in a sewage treatment. The third application ಹೇಳ್ತಂದ್ರೆ microbes are used in a sewage treatment. Sewage ಅಂದ್ರೆ ಏನಪ್ಪಾ? Sewage ಅಂದ್ರೆ ಏನಪ್ಪಾ ಅಂದ್ರೆ microbes sewage ಅಂದ್ರೆ ಮುನ್ಸಿಪಲ್ ವೇಸ್ಟ್ ವಾಟರ್. ನಮ್ಮ ಇಡೀ ದಿನ ಏನಾಗುತ್ತೆ? ಸಿಟಿಯಿಂದ ಟೌನ್ಗಳಿಂದ ಏನು ವೇಸ್ಟ್ ವಾಟರ್ ಹೋಗುತ್ತಲ್ಲ, ದಟ್ ಇಸ್ ಕಾಲ್ಡ್ ಸೀವೇಜ್. ಮುನ್ಸಿಪಲ್ ವೇಸ್ಟ್ ವಾಟರ್ ನಾವೇನಂತೀವಿ ಅಂದ್ರೆ ಸೀವೇಜ್ ಅಂತ ಹೇಳ್ತೀವಿ. ದೇ ಆರ್ ವೆರಿ ಇಂಪಾರ್ಟೆಂಟ್. ದೇ ಕಂಟೈನ್ ಲಾರ್ಜ್ ನಂಬರ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್. They contain large number of the
ಆರ್ಗ್ಯಾನಿಕ್ ಮ್ಯಾಟರ್. ಆ ಸೀವೇಜ್ ಒಳಗೆ ಏನಿರುತ್ತೆ, ದೇ ಕಂಟೈನ್ ವೆರಿ ಲಾರ್ಜ್ ನಂಬರ್ ಆಫ್ ದಿ ಆರ್ಗ್ಯಾನಿಕ್ ಮ್ಯಾಟರ್. ಇಟ್ ಈಸ್ ಎ ಸಿಟೀಸ್ ವೇಸ್ಟ್ ಅಂತ ಹೇಳ್ತೀವಿ. ನಮ್ಮ ಸಿಟಿಯಿಂದ ಏನ್ ವೇಸ್ಟ್ ಹೋಗುತ್ತಲ್ಲ ಅದಕ್ಕೆ ನಾವು ಸೀವೇಜ್ ಅಂತ ಹೇಳ್ತೀವಿ. ಮುನ್ಸಿಪಲ್ ವೇಸ್ಟ್ ವಾಟರ್ ಅಂತ ಹೇಳ್ತೀವಿ. ಇಟ್ ಈಸ್ ಅನ್ ಸೀವೇಜ್. ಹಾಸ್ಪಿಟಲ್ ಎಫ್ಲುಯೆಂಟ್ಸ್ ಇರುತ್ತೆ, ಮನೆ ಎಫ್ಲುಯೆಂಟ್ಸ್ ಇರುತ್ತೆ, ಎಲ್ಲ ಏನ್ ವೇಸ್ಟ್ ಪ್ರಾಡಕ್ಟ್ ಇರುತ್ತಲ್ಲ ಯೂರಿನಸ್ ಇರುತ್ತೆ. ವೆರಿ ಇಂಪಾರ್ಟೆಂಟ್, ದಿ ಸೀವೇಜ್ ಕಂಟೈನ್ ವೆರಿ ಅಮೌಂಟ್ ಆಫ್ ವೆರಿ ಲಾರ್ಜ್ ಅಮೌಂಟ್ ಆಫ್ ಯೂರಿಕ್ ಆಸಿಡ್. ದಟ್ ಇಸ್ ಎ ಹ್ಯೂಮನ್ ಎಕ್ಸ್ಕ್ರೀಟಾ. ಯೂರಿಕ್ ಆಸಿಡ್ ಇರುತ್ತೆ, ಹ್ಯೂಮನ್ ಎಕ್ಸ್ಕ್ರೀಟಾ ಇರುತ್ತೆ. ವೆರಿ ಲಾರ್ಜ್ ಅಮೌಂಟ್ ಅಲ್ಲಿ ಅದು ಸಿಗುತ್ತೆ ಸೀವೇಜ್ ಅಲ್ಲಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಸೀವೇಜ್ ಟ್ರೀಟ್ಮೆಂಟ್ ಅನ್ನು ನಾವು ನೋಡಿದ್ರೆ, ಸೀವೇಜ್ ಟ್ರೀಟ್ಮೆಂಟ್ ದೇ ಆರ್ ಮೇನ್ಲಿ ಇನ್ಕ್ಲೂಡೆಡ್ ಇನ್ 2 ಪ್ರಿನ್ಸಿಪಲ್ಸ್ ಆರ್ 2 ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಯಾವುದೇ ನಾವು ಸೀವೇಜ್ ಟ್ರೀಟ್ಮೆಂಟ್ ಮಾಡಬೇಕಂದ್ರೆ ಇಟ್ ಇನ್ಕ್ಲೂಡ್ 2 ಟ್ರೀಟ್ಮೆಂಟ್. ದಟ್ ಇಸ್ ಕಾಲ್ಡ್ ಆಸ್ ಪ್ರೈಮರಿ ಟ್ರೀಟ್ಮೆಂಟ್, ಸೆಕೆಂಡರಿ ಟ್ರೀಟ್ಮೆಂಟ್. ಏನ್ ಮಾಡ್ತಿದ್ರೆ ಈ ಸೀವೇಜ್ ಪ್ಲಾಂಟ್ ಏನ್ ಮಾಡ್ತಿದ್ರೆ ಟ್ರೀಟ್ ಮಾಡೋಕ್ಕೋಸ್ಕರ ಏನ್ ಮಾಡ್ತೀವಿ, we use very important 2 treatment. First one is a primary treatment, second one is a secondary treatment. ನಾವು ಇದನ್ನ ನೆನಪಿಟ್ಕೊಳ್ಳೋಕ್ಕೋಸ್ಕರ ನಾವೇನಂತಂದ್ರೆ ಫ್ಲೋ ಚಾರ್ಟ್ ಬರೀತೀವಿ. ಈ ಫ್ಲೋ ಚಾರ್ಟ್ ಬರೆದಾಗ ಏನಾಗುತ್ತಂದ್ರೆ ಯಾವುದೇ ತರ ಸೀವೇಜ್ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋಣ, ಯಾಕಂದ್ರೆ ಯಾವ್ದಾದ್ರು ಏನ್ ಬರುತ್ತೆ ಆ ಸೀವೇಜ್ ಟ್ರೀಟ್ಮೆಂಟ್ ಯಾವ ತರ ಕೆಲಸ ಮಾಡೋದಂತ ತೋರಿಸ್ತೀವಿ. ಈಗ ಪ್ರೈಮರಿ ಟ್ರೀಟ್ಮೆಂಟ್ ಅಲ್ಲಿ ಏನಾಗುತ್ತಪ್ಪ, ಪ್ರೈಮರಿ ಟ್ರೀಟ್ಮೆಂಟ್ ಅಲ್ಲಿ ಇಟ್ ಈಸ್ ಓನ್ಲಿ ಎ ರಿಮೂವಲ್ ಆಫ್ ದಿ ಫಿಸಿಕಲ್ ಮ್ಯಾಟರ್. ಓನ್ಲಿ ಎ ರಿಮೂವಲ್ ಆಫ್ ದಿ ಫಿಸಿಕಲ್ ಮ್ಯಾಟರ್. ನಾವು ಯಾವುದೇ ಒಂದು ಸೀವೇಜ್ ವಾಟರ್ ಅಲ್ಲಿ ಪ್ರೈಮರಿ ಟ್ರೀಟ್ಮೆಂಟ್ ಮಾಡಿದೀವಿ ಅಂದ್ರೆ ಇಟ್ ಈಸ್ ಓನ್ಲಿ ಎ ರಿಮೂವ್ ಆಫ್ ದಿ ಫಿಸಿಕಲ್ ಮ್ಯಾಟರ್ ಲೈಕ್ ಸ್ಮಾಲ್ ಫ್ಲೋಟಿಂಗ್ ಫ್ಯಾಕ್ಟರ್ ಲೈಕ್ ಡೆಬ್ರಿಸ್ ಇರ್ಬೋದು, ಸ್ಮಾಲ್ ಸಿಲ್ಟ್ ಇರ್ಬೋದು, ಸ್ಮಾಲ್ ಕ್ಲೇ ಪಾರ್ಟಿಕಲ್ಸ್ ಇರ್ಬೋದು, ಇವನ್ನ ಅಷ್ಟೇ ರಿಮೂವ್ ಮಾಡ್ತೀವಿ. ಎಲ್ಲಿ ಅಂದ್ರೆ ವೆನ್ ಯು ಯೂಸ್ ಪ್ರೈಮರಿ ಟ್ರೀಟ್ಮೆಂಟ್. ಇದ್ರೊಳಗೆ ವೆರಿ ಇಂಪಾರ್ಟೆಂಟ್, ಪ್ರೈಮರಿ ಟ್ರೀಟ್ಮೆಂಟ್ ಅಲ್ಲಿ 2 ಮೆಥಡ್ ಇದೆ. ಒಂದು ಸೀಕ್ವೆನ್ಷಿಯಲ್ ಫಿಲ್ಟರೇಷನ್, ಸೆಕೆಂಡ್ ಒನ್ ಇಸ್ ಸೆಡಿಮೆಂಟೇಷನ್. ನೆನಪಿಟ್ಕೊಳ್ಳಿ, ಪ್ರೈಮರಿ ಟ್ರೀಟ್ಮೆಂಟ್ ಅಲ್ಲಿ 2 ಮೆಕ್ಯಾನಿಸಮ್ ಆರ್ ವೆರಿ ಇಂಪಾರ್ಟೆಂಟ್. ದಟ್ ಇಸ್ sequential filtration. Another one is a sedimentation. Sequential filtration ಮತ್ತೆ another one is a sedimentation. ಅದೇನು ಅಂತ ನೋಡೋಣ. ಅದ್ಯಾವುದು ಯಾವ ತರ ಕೆಲಸ ಮಾಡುತ್ತೆ ಅಂತ ನೋಡೋಣ. sequential filtration ಮತ್ತೆ sediment ಯಾವ ತರ ಕೆಲಸ ಮಾಡುತ್ತೆ ಅಂತ ಹೇಳಿ ನೋಡೋಣ. ಇಲ್ಲಿ ಹೇಳಿದ್ರೆ ವೆರಿ ಇಂಪಾರ್ಟೆಂಟ್ ಇಸ್ ಎ sequential filtration ಅಂತ ಹೇಳ್ತಾರೆ. ಅಂದ್ರೆ ನಾವು ಯಾವುದೇ ಒಂದು ಸಿಟಿ ವೇಸ್ಟ್ ವಾಟರ್ ಬಂತ ಅಂತ ತಕ್ಷಣ, ಸಿಟಿ ವೇಸ್ಟ್ ವಾಟರ್ ಎಲೆಕ್ಟ್ರಾನ್ ಬರ್ತಿದೆ ಅಂತ ತಕ್ಷಣ ನಾವೇನ್ ಮಾಡ್ತೀವಿ, ಸೀಕ್ವೆನ್ಷಿಯಲ್ ಫಿಲ್ಟರೇಷನ್ ಅಂತ ಮಾಡ್ತೀವಿ. ಏನ್ ಮಾಡ್ತೀವಿ, ಇಲ್ಲಿ ಒಂದು ಏನಾಗುತ್ತೆ, ಒಂದು ಟ್ಯಾಂಕ್ ತರ ಮಾಡ್ಕೊಂಡ್ವಿ. ಈ ಟ್ಯಾಂಕ್ ಅಲ್ಲಿ ಏನ್ ಮಾಡ್ತೀವಿ, ಈ ಟ್ಯಾಂಕ್ ಅಲ್ಲಿ ವಾಟರ್ನ ಸ್ಟೋರ್ ಮಾಡ್ತೀವಿ. ಆ ಸ್ಟೋರ್ ಮಾಡಿದಾಗ ಏನಾಗುತ್ತಪ್ಪ, ಸ್ಮಾಲರ್ ಲಾರ್ಜರ್ ಪಾರ್ಟಿಕಲ್ಸ್ ಏನಾಗುತ್ತೆ, ವೆರಿ ಇಂಪಾರ್ಟೆಂಟ್. ನಾವು ವಾಟರ್ ಏನ್ ಮಾಡುತ್ತಂದ್ರೆ ಟ್ಯಾಂಕ್ ನಲ್ಲಿ ಸ್ಟೋರ್ ಮಾಡಿದಾಗ ಏನಾಗುತ್ತಂದ್ರೆ ಸ್ಮಾಲರ್ ಪಾರ್ಟಿಕಲ್ ಮತ್ತೆ ಲಾರ್ಜರ್ ಪಾರ್ಟಿಕಲ್. ಸ್ಮಾಲರ್ ಪಾರ್ಟಿಕಲ್ ಪ್ಲಸ್ ಲಾರ್ಜರ್ ಪಾರ್ಟಿಕಲ್ಸ್. ಸ್ಮಾಲರ್ ಪಾರ್ಟಿಕಲ್ಸ್ ದೇ ಆರ್ ಫ್ಲೋಟಿಂಗ್ ಪಾರ್ಟಿಕಲ್ಸ್ ಅಂತ ಹೇಳ್ತೀವಿ. ಈ ಸ್ಮಾಲರ್ ಪಾರ್ಟಿಕಲ್ಸ್ ಏನಿರ್ತಾರೆ ಈ ಟ್ಯಾಂಕ್ ಮೇಲೆ ತೇಲ್ತಿರುತ್ತೆ. ನೀರು ಬಿಟ್ಟ ತಕ್ಷಣ ಏನಾಗುತ್ತೆ, ಲೋ ಸರ್ಫೇಸ್ ಇರುವಂತವು, ಲೋ ವೇಟಿಂಗ್ ಇರುವಂತ ಮಾಲಿಕ್ಯೂಲ್ಸ್ ಇರ್ಬೋದು, ಲೋ ವೇಟಿಂಗ್ ಸಬ್ಸ್ಟೆನ್ಸ್ ಏನಿರುತ್ತೆ, ದೇ ಫ್ಲೋಟಿಂಗ್ ಆನ್ ದಿ ಸರ್ಫೇಸ್ ಆಫ್ ದಿ ಟ್ಯಾಂಕ್. ದೇ ಫ್ಲೋಟಿಂಗ್ ಆನ್ ದಿ ಸರ್ಫೇಸ್ ಆಫ್ ದಿ ಟ್ಯಾಂಕ್. ಟ್ಯಾಂಕ್ ಮೇಲೆ ಇರ್ತಾರಲ್ಲಿ ಲೋಯರ್ ವೇಟ್ ಇರುವಂತ ಪಾರ್ಟಿಕಲ್ಸ್, ಸ್ಮಾಲ್ ಪೆಬಲ್ಸ್ ಇರ್ಬೋದು, ಸ್ಮಾಲ್ ಡಸ್ಟ್ ಪಾರ್ಟಿಕಲ್ಸ್ ಇರ್ಬೋದು, ದೇ ಆರ್ ಫ್ಲೋಟಿಂಗ್ ಆನ್ ದಿ ಸರ್ಫೇಸ್ ಆಫ್ ಎ ಟ್ಯಾಂಕ್ ಅಂತ ಹೇಳ್ತೀವಿ. ಆ ಟ್ಯಾಂಕ್ ಅಲ್ಲಿ ಟ್ರೀಟ್ ಮಾಡಿ ಟ್ರೀಟ್ಮೆಂಟ್. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಇದಾದ್ಮೇಲೆ ಫ್ಲೋಟ್ ಆದ್ಮೇಲೆ ಏನಾಗುತ್ತದೆ, ಸಾಲಿಡ್ ಪಾರ್ಟಿಕಲ್ಸ್ ಎಲ್ಲ ಏನಾಗ್ತವೆ, ದೇ ಸೆಟಲ್ಡ್. ವೆರಿ ಇಂಪಾರ್ಟೆಂಟ್, ಇಲ್ಲಿ ಏನಾಗುತ್ತವೆ, ಸಾಲಿಡ್ ಪಾರ್ಟಿಕಲ್ಸ್ ಏನಾಗ್ತವೆ, ಸೆಟಲ್ಡ್ ಆಗ್ತವೆ ಫ್ರಮ್ ದಿ ಲೋಯರ್ ಸರ್ಫೇಸ್. ಲೋಯರ್ ಸರ್ಫೇಸ್ ಅಲ್ಲಿ ಹೋಗಿ ಏನ್ ಮಾಡ್ತಂದ್ರೆ ಸಾಲಿಡ್ ಪಾರ್ಟಿಕಲ್ಸ್ ದೇ ಆರ್ ಸೆಟಲ್ಡ್ ಇನ್ ದಿ ಲೋಯರ್ ಸರ್ಫೇಸ್. ಲೋಯರ್ ಸರ್ಫೇಸ್ ಅಲ್ಲಿ ಹೋಗಿ ಏನಾಗುತ್ತೆ, ಸಾಲಿಡ್ ಪಾರ್ಟಿಕಲ್ ಏನಾಗುತ್ತೆ, ಸಾಲಿಡ್ ಆರ್ಗ್ಯಾನಿಕ್ ಮ್ಯಾಟರ್ ಏನಾಗುತ್ತೆ, ಸಾಲಿಡ್ ಪಾರ್ಟಿಕಲ್ಸ್ ದೇ ಕ್ಯಾನ್ ಬಿ ಸ್ಟೋರ್ಡ್. Solid particle they can be stored in a lower surface of a tank that is called as primary sludge ಅಂತ ಹೇಳ್ತೀವಿ. ಇಲ್ಲಿ ಏನು ಸ್ಟೋರ್ ಆಗುತ್ತಲ್ಲ ಫಸ್ಟ್ ಇದಕ್ಕೆ ಪ್ರೈಮರಿ ಸ್ಲಡ್ಜ್ ಅಂತ
ಎಫ್ಲುಯೆಂಟ್ಸ್. ಎಫ್ಲುಯೆಂಟ್ಸ್ ಅಂದ್ರೆ ಆರ್ಗ್ಯಾನಿಕ್ ಮ್ಯಾಟರ್ ಆಗಿ ಕನ್ವರ್ಟ್ ಆಗುತ್ತೆ. ಆರ್ಗ್ಯಾನಿಕ್ ಮ್ಯಾಟರ್ ಕನ್ವರ್ಟ್ ಆಗೋದನ್ನ ಏನ್ ಮಾಡ್ತೀವಿ, ಸೂಪರ್ನೆಟ್ ನ ಮತ್ತೆ ಯೂಸ್ ಮಾಡ್ತೀವಿ. ಎಫ್ಲುಯೆಂಟ್ ಅಂದ್ರೆ ಏನ್ ಮಾಡ್ತೀವಿ, ಪ್ರೈಮರಿ ಸ್ಟೇಜ್ ಅಲ್ಲಿ ಎಲ್ಲ ಸೆಟ್ಲ್ ಆಗುತ್ತೆ, ಸಾಲಿಡ್ ಪಾರ್ಟಿಕಲ್ಸ್ ಎಲ್ಲ ಸೆಟ್ಲ್ ಆಯ್ತು. ಇನ್ನು ಸೂಪರ್ನೆಟ್ ಇರ್ತಲ್ಲ, ಲಿಕ್ವಿಡ್ ಪಾರ್ಟಿಕಲ್ ಇರ್ತಲ್ಲ, ಅದನ್ನ ಏನ್ ಮಾಡ್ತೀವಿ, ಎಫ್ಲುಯೆಂಟ್ ಅಂತ ಕರೀತೀವಿ. ಏನಿಲ್ಲ ನೋಡಿ, ಯಾವುದೇ ಸಿವೇಜ್ ವಾಟರ್ ಬಂದ ತಕ್ಷಣ ಏನ್ ಮಾಡ್ತೀವಿ, ದೇ ಶಿಫ್ಟ್ ಒನ್ ಟ್ಯಾಂಕ್ ಗೆ ಶಿಫ್ಟ್ ಮಾಡ್ತಾರೆ ಸಿವೇಜ್ ವಾಟರ್ ನ. ಸ್ಮಾಲರ್ ಪಾರ್ಟಿಕಲ್ಸ್ ಏನ್ ಮಾಡ್ತವೆ, ದೇ ಫ್ಲೋಟಿಂಗ್. ಸ್ಮಾಲ್ ಪಾರ್ಟಿಕಲ್ಸ್ ಲೈಕ್ ಡಸ್ಟ್ ಪಾರ್ಟಿಕಲ್ಸ್ ಇರ್ಬೋದು, ಸ್ಯಾಂಡಿ ಗ್ರೇನ್ಸ್ ಇರ್ಬೋದು, ಇವೆಲ್ಲ ಇರ್ತವೆ ಬೇರೆ. ನೆಕ್ಸ್ಟ್ ವಾಟರ್ ಗೆ ಸೆಟ್ಲಿಂಗ್ ಟ್ಯಾಂಕ್ ಗೆ ಶಿಫ್ಟ್ ಆಗುತ್ತೆ. ಸೆಟ್ಲಿಂಗ್ ಟ್ಯಾಂಕ್ ಗೆ ಶಿಫ್ಟ್ ಆದ ತಕ್ಷಣ ಸಾಲಿಡ್ ಬೇಸ್ ಇರ್ತಲ್ಲ, ಸಾಲಿಡ್ ಬೇಸ್ ಅಂತ ಸೆಟ್ಲ್ ಆಗುತ್ತೆ. ಸೆಟ್ಲ್ ಆಗುತ್ತಲ್ಲ, ಅದಕ್ಕೆ ನಾವು ಏನಂದ್ರೆ ಪ್ರೈಮರಿ ಸ್ಲೆಡ್ಜ್ ಅಂತ ಹೇಳ್ತೀವಿ. ಇಟ್ ಪ್ರೈಮರಿ ಸ್ಲೆಡ್ಜ್ ಸ್ಟಾರ್ಟ್ ಆಯ್ತು. ನೆಕ್ಸ್ಟ್ ಏನಾಗುತ್ತಲ್ಲ, ಇಲ್ಲಿ ಲಿಕ್ವಿಡ್ ಉಳಿದಿರುತ್ತಲ್ಲ, ಇಲ್ಲಿ ಸ್ಲೋಯರ್ ಪಾರ್ಟಿಕಲ್ಸ್, ಪ್ರೋಟೀನ್ ಪಾರ್ಟಿಕಲ್ಸ್ ಇದಾಯ್ತು. ಇಲ್ಲಿ ಸಾಲಿಡ್ ಪಾರ್ಟಿಕಲ್ಸ್ ಸೆಟಲ್ ಆಯ್ತು. ಲಿಕ್ವಿಡ್ ಇರುತ್ತಲ್ಲ, ಆ ಲಿಕ್ವಿಡ್ ನಾವೇನಂತಂದ್ರೆ ಎಫ್ಲುಯೆಂಟ್ ಅಂತ ಹೇಳ್ತೀವಿ. ದಟ್ ಕಂಟೈನ್ ಆರ್ಗ್ಯಾನಿಕ್ ಮ್ಯಾಟರ್. ಎಫ್ಲುಯೆಂಟ್ ದೇ ಕಂಟೈನ್ ಆರ್ಗ್ಯಾನಿಕ್ ಮ್ಯಾಟರ್ ಅಂತ ಹೇಳ್ತೀವಿ. ಆ ಆರ್ಗ್ಯಾನಿಕ್ ಮ್ಯಾಟರ್ ಒಳಗೆ ಏನಿರ್ತದೆ, ಇಟ್ ಇಸ್ ಕಾಮನ್ಲಿ ಕಾಲ್ಡ್ ಸೂಪರ್ನೆಟ್ ಅಂತ ಹೇಳ್ತೀವಿ. ಲಿಕ್ವಿಡ್ ಇರುತ್ತಲ್ಲ, ಅಪ್ಪರ್ ಸರ್ಫೇಸ್ ಅಲ್ಲಿ ಮಾಡ್ತಾರೆ ಸೂಪರ್ನೆಟ್ ಅಂತ ಕರೀತೀವಿ. ಇದು ಪ್ರೈಮರಿ ಟ್ರೀಟ್ಮೆಂಟ್. ಇದು ಪ್ರೈಮರಿ ಟ್ರೀಟ್ಮೆಂಟ್. ಸೆಕೆಂಡರಿ ಟ್ರೀಟ್ಮೆಂಟ್ ಒಳಗೆ ಏನ್ ಮಾಡ್ತೀವಪ್ಪ, ಏನು ಪ್ರೈಮರಿ ಟ್ರೀಟ್ಮೆಂಟ್ ಇಂದ ಬಂದಿರುತ್ತಲ್ಲ ಎಫ್ಲುಯೆಂಟ್, ಪ್ರೈಮರಿ ಟ್ರೀಟ್ಮೆಂಟ್ ಇಂದ ಬಂದಿರುವಂತ ಎಫ್ಲುಯೆಂಟ್ ನ ಏನ್ ಮಾಡ್ತೀವಿ, ಯೂಸ್ ಮಾಡ್ಕೊಂಡು ನೆಕ್ಸ್ಟ್ ಫರ್ದರ್ ಪ್ರೋಸೆಸ್ ನ ಸ್ಟಾರ್ಟ್ ಮಾಡ್ತೀವಿ. ಏನಂತಂದ್ರೆ ಎಫ್ಲುಯೆಂಟ್ is mainly obtained by a very important, this called as primary treatment. ಪ್ರೈಮರಿ ಟ್ರೀಟ್ಮೆಂಟ್ ಅಲ್ಲಿ ಏನ್ ಬಂದಿರುತ್ತಲ್ಲ ಎಫ್ಲುಯೆಂಟ್, ಅದನ್ನ ಯೂಸ್ ಮಾಡ್ತೀವಿ. ಅದನ್ನ ಏನ್ ಮಾಡ್ತೀವಿ, ಎಫ್ಲುಯೆಂಟ್ ಏನ್ ಮಾಡ್ತೀವಿ, ವೆರಿ ಇಂಪಾರ್ಟೆಂಟ್. ಎಫ್ಲುಯೆಂಟ್ they are considered ಆ ಎಫ್ಲುಯೆಂಟ್ ನ ಏನ್ ಮಾಡ್ತಂದ್ರೆ ಲಾರ್ಜ್ ಏರಿಯೇಷನ್ ಟ್ಯಾಂಕ್ ಈ ತರ ಇರ್ತದೆ. ಲಾರ್ಜ್ ಏರಿಯೇಷನ್ ಟ್ಯಾಂಕ್ ಏನ್ ಮಾಡ್ತೀವಿ, ಆ ವಾಟರ್ ಎಫ್ಲುಯೆಂಟ್ ಇರ್ತಲ್ಲ ಸೂಪರ್ನೆಟ್ ನ ಲಾರ್ಜ್ ಏರಿಯೇಷನ್ ಟ್ಯಾಂಕ್ ಗೆ ಸೆಕ್ರೆಟ್ ಮಾಡ್ತೀವಿ. ಆ ಏರಿಯೇಷನ್ ಟ್ಯಾಂಕ್ ಗೆ ಸೆಕ್ರೆಟ್ ಮಾಡಿ ಏನ್ ಮಾಡ್ತೀವಿ, ಫ್ಲೋಕ್ಸ್ ಅಂತ ಹೇಳ್ತೀವಿ. ಫ್ಲೋಕ್ಸ್ ಅಂದ್ರೆ ಏನ್ ಹೇಳ್ತೀವಿ ಅಂದ್ರೆ ವೆರಿ ಇಂಪಾರ್ಟೆಂಟ್. ಫ್ಲೋಕ್ಸ್ ಅಂದ್ರೆ ಏನಂದ್ರೆ ದಿ ಮಾಸ್ ಆಫ್ ಫಂಗೈ ಅಂಡ್ ಬ್ಯಾಕ್ಟೀರಿಯಾ. Mass of fungi and bacteria, their appearance mesh-like structure. Very important. Flux means definition clear. What is flux? The mass of bacteria, the mass of fungi, their appearance in a mesh-like structure. The mass of bacteria, the mass of fungi, they appear like a mesh-like structure. ಅದಕ್ಕೆ ನಾವೇನಂತಂದ್ರೆ ಆ ಫ್ಲೋಕ್ಸ್ ಅಂತ ಕರಿತೀವಿ. ಫಸ್ಟ್ ಏನ್ ಮಾಡ್ತೀವಿ, ಏನ್ ಪ್ರೈಮರಿ ಟ್ರೀಟ್ಮೆಂಟ್ ಇಂದ ಬಂದಿರ್ತಲ್ಲ ಆ ಎಫ್ಲುಯೆಂಟ್ ಏನ್ ಮಾಡ್ತೀವಿ, ಲಾರ್ಜ್ ಏರಿಯೇಷನ್ ಟ್ಯಾಂಕ್ ಗೆ ಶಿಫ್ಟ್ ಮಾಡ್ತೀವಿ. ಆ ಲಾರ್ಜ್ ಏರಿಯೇಷನ್ ಟ್ಯಾಂಕ್ ಗೆ ಏನಾಗ್ತದೆ, ವೆರಿ ಇಂಪಾರ್ಟೆಂಟ್ ಇಸ್ ಫ್ಲೋಕ್ಸ್ ನ ಆಡ್ ಮಾಡ್ತೀವಿ. ಫ್ಲೋಕ್ಸ್ ಅಂದ್ರೆ ದಿ ಮಾಸ್ ಆಫ್ ಫಂಗೈ ಅಂಡ್ ಬ್ಯಾಕ್ಟೀರಿಯಾ, ದೇ ಅಪಿಯರೆನ್ಸ್ ಲೈಕ್ ಎ ಮೆಶ್ ಲೈಕ್ ಸ್ಟ್ರಕ್ಚರ್. ಅದಕ್ಕೆ ನಾವು ಫ್ಲೋಕ್ಸ್ ಅಂತ ಹೇಳ್ತೀವಿ. ಈ ಏರಿಯೇಷನ್ ಟ್ಯಾಂಕ್ ಅಲ್ಲಿ ಏನ್ ಹಾಕ್ತೀವಪ್ಪ, ವೆರಿ ಇಂಪಾರ್ಟೆಂಟ್ ಇಸ್ ಮೆಕ್ಯಾನಿಕಲ್ ಏಜಿಯೇಟರ್. ಏನ್ ಹೇಳ್ತಿದ್ರೆ ಮೆಕ್ಯಾನಿಕಲ್ ಏಜಿಯೇಟರ್ ಅಂದ್ರೆ ವರ್ಕ್ ಮಾಡುವಂತ ಮೆಕ್ಯಾನಿಕಲ್ ವರ್ಕ್ ಮಾಡುವಂತ ಮಿಷಿನ್ಸ್ ಇದರಲ್ಲಿ ಇರ್ತದೆ. ಪ್ಲಸ್ ಏನಿರ್ತದೆ ವೆರಿ ಇಂಪಾರ್ಟೆಂಟ್ ಏರ್ ಪಂಪ್. ಏನ್ ಮಾಡ್ತೀವಿ, ಕಂಟಿನ್ಯೂಸ್ ಆಗಿ ಏರ್ ಪಂಪ್ ಮಾಡ್ತಿರ್ತೀವಿ. ಏರಿಯೇಷನ್ ಟ್ಯಾಂಕ್ ಒಳಗೆ ಏನಿರ್ತದೆ ಮೆಕ್ಯಾನಿಕಲ್ ಏಜಿಯೇಟರ್ ಇರ್ತದೆ, ಮತ್ತೆ ಕಂಟಿನ್ಯೂಸ್ ಆಗಿ ಏರ್ ಪಂಪ್ ಇರ್ತದೆ. ಪ್ರತಿ ಸೆಕೆಂಡ್, ಪ್ರತಿ ಮಿನಿಟ್ they will continuously flow in air. ಏರ್ ಏನ್ ಮಾಡ್ತೀವಿ, ಕಂಟಿನ್ಯೂಸ್ಲಿ ಪಂಪ್ ಮಾಡ್ತೀವಿ. ನೆಕ್ಸ್ಟ್ ಏನ್ ಮಾಡುತ್ತೆ, ಈ ಫ್ಲೋಕ್ಸ್ ಇದ್ದಾಗ ಏನಾಗುತ್ತೆ, ಈ ಕೆಳಗಡೆ ಏನ್ ಮಾಡುತ್ತೆ, ಈ ಆರ್ಗ್ಯಾನಿಕ್ ಮ್ಯಾಟರ್ ಬಂದು ಸೆಟಲ್ ಆಗುತ್ತೆ. ಆರ್ಗ್ಯಾನಿಕ್ ಮ್ಯಾಟರ್ ಬಂದು ಸೆಟಲ್ ಆಗುತ್ತೆ. ಎಲ್ಲ ಆರ್ಗ್ಯಾನಿಕ್ ಸಾಲಿಡ್ ಆರ್ಗ್ಯಾನಿಕ್ ಮ್ಯಾಟರ್ ಬಂದು ಸೆಟಲ್ ಆಗುತ್ತೆ ಅಲ್ಲಿ ಲೋಯರ್ ಸರ್ಫೇಸ್ ಆಫ್ ದಿ ಟ್ಯಾಂಕ್. ನೆಕ್ಸ್ಟ್ ಏರ್ ಫಾರ್ಮೇಷನ್ ಆಗುತ್ತಪ್ಪ. ಆರ್ಗ್ಯಾನಿಕ್ ಮ್ಯಾಟರ್ ಒಳಗೆ ಏನಿದೆ ಅಂದ್ರೆ ವೆರಿ ಇಂಪಾರ್ಟೆಂಟ್, ದಿಸ್ ಕಾಲ್ಡ್ ಆಸ್ biochemical oxygen demand. BOD ಅಂದ್ರೆ biochemical oxygen demand. ಹಿಂಗಂದ್ರೆ ಏನಪ್ಪ, BOD ಅಂದ್ರೆ ಏನಪ್ಪ, ಎಲ್ಲಿ ಯೂಸ್ ಆಗುತ್ತೆ
ಅಂತಂದ್ರೆ ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂದ್ರೆ ಆ ವಾಟರ್ ಒಳಗಿರುವ ಆಕ್ಸಿಜನ್ ಅಲ್ಲಿರೋ ಮೈಕ್ರೋ ಆರ್ಗನ್ಸ್ ಎಷ್ಟು ಕನ್ಸ್ಯೂಮ್ ಮಾಡ್ತವೆ. ದಿ ಟೋಟಲ್ ಅಮೌಂಟ್ ಆಫ್ ದಿ ಆಕ್ಸಿಜನ್ ಇಟ್ ಈಸ್ ಕನ್ಸ್ಯೂಮ್ಡ್ ಬೈ ಅ ಮೈಕ್ರೋ ಆರ್ಗನಿಸಮ್. ದಿ ರೇಟ್ ಆಫ್ ಆಕ್ಸಿಜನ್ ಇಟ್ ಈಸ್ ಕನ್ಸ್ಯೂಮ್ಡ್ ಬೈ ದಿ ಮೈಕ್ರೋ ಆರ್ಗನಿಸಮ್. ದೇ ಆರ್ ಪ್ರೆಸೆಂಟ್ ಇನ್ ಅ ಟ್ಯಾಂಕ್. ಅದಕ್ಕೆ ನಾವು ಬಯೋಕೆಮಿಕಲ್ ಅಂತ ಹೇಳ್ತೀವಿ, ಬಿಒಡಿ ಅಂತ ಹೇಳ್ತೀವಿ. ಆ ಬಿಒಡಿ ಏನ್ ಮಾಡುತ್ತೆ ಆರ್ಗನಿಸಮ್ಗೆ. ನೆಕ್ಸ್ಟ್ ಏನಿರ್ತದೆ ಈ ಬಿಒಡಿ ಒಳಗೆ ನೆಕ್ಸ್ಟ್ ಫ್ಲೋಕ್ಸ್ ಆಡ್ ಮಾಡ್ತೀವಿ. ಆ ಫ್ಲೋಕ್ಸ್ ಆಡ್ ಮಾಡಿದ್ರೆ ದಿ ಮಾಸ್ ಆಫ್ ಫಂಗೈ, ದಿ ಮಾಸ್ ಆಫ್ ಬ್ಯಾಕ್ಟೀರಿಯಾ, ದೇ ಆರ್ ದಿ ಅಗ್ರಿಗೇಟ್, ದೇ ಲುಕ್ ಲೈಕ್ ಎ ಮೆಶ್ ಲೈಕ್ ಸ್ಟ್ರಕ್ಚರ್. ಅವಾಗ ಏನಾಗುತ್ತೆ ನೆಕ್ಸ್ಟ್ ಈ ಸೆಟ್ಲಿಂಗ್ ಟ್ಯಾಂಕ್ ಗೆ ಫ್ಲೋಕ್ ಏನ್ ಮಾಡ್ತಾರೆ, ಇನ್ನೊಂದು ಟ್ಯಾಂಕ್ ಇರುತ್ತೆ, ಇನ್ನೊಂದು ಟ್ಯಾಂಕ್ ಶಿಫ್ಟ್ ಮಾಡ್ತಾರೆ, ಈ ಫ್ಲೋಕ್ಸ್ ನ ಆಡ್ ಮಾಡ್ತಾರೆ ಸೆಟ್ಲಿಂಗ್ ಟ್ಯಾಂಕ್. ಆ ಸೆಟ್ಲಿಂಗ್ ಟ್ಯಾಂಕ್ ಗೆ ಆಡ್ ಮಾಡಿದಾಗ ಏನಾಗುತ್ತೆ ಸೆಡಿಮೆಂಟ್ ಫಾರ್ಮೇಷನ್ ಆಗುತ್ತೆ. ಈ ಸೆಟ್ಲಿಂಗ್ ಟ್ಯಾಂಕ್ ಗೆ ಏನಾಗುತ್ತೆ ಸೆಡಿಮೆಂಟೇಷನ್ ಫಾರ್ಮೇಷನ್ ಆಗುತ್ತೆ. ಈ ಸೆಡಿಮೆಂಟ್ ಗೆ ಏನ್ ಮಾಡ್ತೀವಿ ಅಂದ್ರೆ ಆಕ್ಟಿವೇಟೆಡ್ ಸ್ಲಡ್ಜ್ ಆಡ್ ಮಾಡ್ತೀವಿ. ಆಕ್ಟಿವೇಟೆಡ್ ಸ್ಲಡ್ಜ್ ಅಂದ್ರೆ ಇಲ್ಲಿ ಫ್ಲೋಕ್ಸ್ ಅಂತ ದಾಟಿಸಿವಲ್ಲ ಇನಾಕ್ಯುಲಮ್. ಇನಾಕ್ಯುಲಮ್ ಅಂದ್ರೆ ಸ್ಮಾಲ್ ಅಮೌಂಟ್ ಆಫ್ ಮೈಕ್ರೋ ಆರ್ಗನಿಸಮ್ಸ್ ದೇ ಯೂಸ್ಡ್ ಆಸ್ ಎ ಸ್ಟಾರ್ಟರ್. ಏನ್ ಮಾಡ್ತೀವಿ ಸ್ಟಾರ್ಟರ್ ಮತ್ತೆ ಪ್ರೊಡಕ್ಷನ್ ಮಾಡೋದಕ್ಕೋಸ್ಕರ ಆಕ್ಟಿವೇಟೆಡ್ ಸ್ಲಡ್ಜ್ ಅಂತ ಹೇಳ್ತೀವಿ. ಈ ಫ್ಲೋಕ್ಸ್ ನ ಆಡ್ ಮಾಡ್ತೀವಿ. ಈ ಫ್ಲೋಕ್ಸ್ ನ ಆಡ್ ಮಾಡಿದ್ರೆ ಏನಾಗುತ್ತೆ ಏನಾರಬಿಕ್ ಸ್ಲಡ್ ರಿಜಿಸ್ಟರ್ ಇದು ಏನ್ ಮಾಡ್ತೀವಿ ಈ ಫ್ಲೋಕ್ಸ್ ಆಡ್ ಮಾಡಿದಾಗ ಏನಾಗುತ್ತೆ ಏನಾರಬಿಕ್ ಸ್ಲಡ್ ಬ್ಯಾಕ್ಟೀರಿಯಾಗಳು ಪ್ರೊಡಕ್ಷನ್ ಆಗ್ತವೆ. ಆ ಏನಾರಬಿಕ್ ಸ್ಲಡ್ ರಿಜಿಸ್ಟರ್ ಫಾರ್ಮೇಷನ್ ಆಯ್ತಂದ್ರೆ ಇಲ್ಲಿ ಗ್ರೋತ್ ಆಫ್ ಏರೋಬಿಕ್ ಬ್ಯಾಕ್ಟೀರಿಯಾ, ಗ್ರೋತ್ ಆಫ್ ಏರೋಬಿಕ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ. ಈ ಏರೋಬಿಕ್ ಬ್ಯಾಕ್ಟೀರಿಯಾ ಗ್ರೋತ್ ಆಗ್ತಿದೆ. ಏರೋಬಿಕ್ ಬ್ಯಾಕ್ಟೀರಿಯಾ ಒಳಗಿದೆ ಅಂದ್ರೆ ಮೇನ್ಲಿ ವೆರಿ ಇಂಪಾರ್ಟೆಂಟ್ ದೇ ಆರ್ ದಿ ಪ್ರೊಡಕ್ಷನ್ ಆಫ್ ದಿ ಮಿಥೇನ್ ಗ್ಯಾಸ್, CH3 ಗ್ಯಾಸ್ ಇರುವುದು, ಕಾರ್ಬನ್ ಡೈಆಕ್ಸೈಡ್ ಇರುವುದು, ಹೈಡ್ರೋಜನ್ ಸಲ್ಫೈಡ್, ಕಾರ್ಬನ್ ಡೈಆಕ್ಸೈಡ್, ಮಿಥೇನ್ ಗ್ಯಾಸಸ್ ಅಂತ ಪ್ರೊಡಕ್ಷನ್ ಆಗ್ತವೆ ಬೈ ಏರೋಬಿಕ್ ಬ್ಯಾಕ್ಟೀರಿಯಾ. ದೇ ಕನ್ಸ್ಯೂಮ್ ಮೆಥನಾಲಜಿ, ದೇ ಕನ್ಸ್ಯೂಮ್ ದಿ ಆರ್ಗಾನಿಕ್ ಮ್ಯಾಟರ್, ದೇ ಆರ್ ಯುಟಿಲೈಸೇಷನ್ ಅಂಡ್ ಪ್ರೊಡಕ್ಷನ್ ಆಫ್ ದಿ ಮಿಥೇನ್ ಇರ್ಬೋದು, ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು, ಹೈಡ್ರೋಜನ್ ಸಲ್ಫೈಡ್ ಇರ್ಬೋದು, ವಸ್ತುನು ಪ್ರೊಡಕ್ಷನ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಆ ವಾಟರ್ ನ ಏನ್ ಮಾಡ್ತೀವಿ ಅಂದ್ರೆ ಏನಾಗುತ್ತೆ ಮೈಕ್ರೋಸ್ ಯೂಸ್ ಮಾಡ್ತೀವಿ, ಬ್ಯಾಕ್ಟೀರಿಯಾ ಫಂಗೈ ವಾಟರ್ ಏನಾಗುತ್ತೆ ಫಿಲ್ಟ್ರೇಷನ್ ಆಗುತ್ತೆ. ದೆನ್ ದೇ ಆರ್ ಡಿಸ್ಚಾರ್ಜಸ್ ಟು ಎ ಫ್ರೆಶ್ ವಾಟರ್ ಲೈಕ್ ಇರ್ಬೋದು, ಪಾಂಡ್ಸ್ ಇರ್ಬೋದು, ಡಿಚಸ್ ಇದನ್ನ ಏನ್ ಮಾಡ್ತೀವಿ ಶಿಫ್ಟ್ ಮಾಡ್ತೀವಿ. ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ, ಸೆಕೆಂಡರಿ ಟ್ರೀಟ್ಮೆಂಟ್ ಅಂದ್ರೆ ಏನಿಲ್ಲಪ್ಪ ಸಿಂಪಲ್ ಅಂತ ಹೇಳ್ರಿ. ಫಸ್ಟ್ ಪ್ರೈಮರಿ ಟ್ರೀಟ್ಮೆಂಟ್ ಇಂದ ಏನ್ ಬಂದಿರುತ್ತಲ್ಲ ಆ ಎಫ್ಲುಯೆಂಟ್ ಏನ್ ಮಾಡ್ತೀವಿ ಲಾರ್ಜ್ ಏರೇಷನ್ ಟ್ಯಾಂಕ್ ಗೆ ಶಿಫ್ಟ್ ಮಾಡ್ತೀವಿ. ಆ ಲಾರ್ಜ್ ಏರೇಷನ್ ಟ್ಯಾಂಕ್ ಒಳಗೆ ಏನಂತಂದ್ರೆ ಮೆಕ್ಯಾನಿಕಲ್ ಎಜಿಟೇಟರ್ ಅಂತ ಹೇಳ್ತೀವಿ. ಅಂದ್ರೆ ಮೆಕ್ಯಾನಿಕಲಿ ಕ್ಯಾರಿ ಮಾಡುವಂತ ಸರ್ಕ್ಯುಲೇಟ್ ಮಾಡುವಂತ ಮಿಷಿನ್ಸ್ ನ ಫಿಟ್ ಮಾಡಿರ್ತಾರೆ. ಜೊತೆಗೆ ಕಂಟಿನ್ಯೂಸ್ ಆಗಿ ಏನಾಗುತ್ತೆ ಏರ್ ಪಂಪ್ ಆಗ್ತದೆ. ಕಂಟಿನ್ಯೂಸ್ ಆಗಿ ಏನಾಗುತ್ತೆ ವಾಟರ್ ಫ್ಲೋ ಆದಾಗೆಲ್ಲ ಅಷ್ಟೇ ಅಮೌಂಟ್ ಅಲ್ಲಿ ಏನ್ ಮಾಡ್ತೀವಿ ಏರ್ ನ ಫ್ಲೋ ಮಾಡ್ತಿರ್ತೀವಿ. ಆ ಏರ್ ಫ್ಲೋ ಮಾಡಿದಾಗ ಏನಾಗುತ್ತೆ ನೆಕ್ಸ್ಟ್ ಇಲ್ಲಿ ಆಡ್ ಮಾಡ್ತಿದ್ರೆ ಈ ಫ್ಲೋಕ್ಸ್ ನ ಆಡ್ ಮಾಡ್ತೀವಿ. ಫ್ಲೋಕ್ಸ್ ಮೀನ್ಸ್ ದಿ ಮಾಸ್ ಆಫ್ ಫಂಗೈ, ದಿ ಮಾಸ್ ಆಫ್ ಬ್ಯಾಕ್ಟೀರಿಯಾ, ದೇ ಆರ್ ಲುಕ್ ಲೈಕ್ ಮೆಶ್ ಲೈಕ್ ಸ್ಟ್ರಕ್ಚರ್. ಎಷ್ಟು ತರ ಕಾಣುತ್ತೆ ಫ್ಲೋಕ್ಸ್ ಅಂತ ಹೇಳ್ತೀವಿ. ಈ ಫ್ಲೋಕ್ಸ್ ಆದಾಗ ಏನಾಗುತ್ತೆ ಈ ಸೆಟ್ಲಿಂಗ್ ಟ್ಯಾಂಕ್ ಒಳಗೆ ದಿ ಪ್ರೊಡಕ್ಷನ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್ ಪ್ರೊಡಕ್ಷನ್ ಆಗುತ್ತೆ. ಈ ಆರ್ಗ್ಯಾನಿಕ್ ಮ್ಯಾಟರ್ ಪ್ರೊಡಕ್ಷನ್ ಆದಾಗ ವೆರಿ ಇಂಪಾರ್ಟೆಂಟ್ ರೀಸನ್ ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ BOD ಇನ್ಕ್ರೀಸ್ ಆಗುತ್ತೆ. ಇನ್ಕ್ರೀಸ್ ಆಗುತ್ತೆ ಮೀನ್ಸ್ ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್. BOD ಅಂದ್ರೆ ಏನಪ್ಪಾ? ದಿ ರೇಟ್ ಆಫ್ ಆಕ್ಸಿಜನ್ will be consumed by a microorganism that present in a tank. ನಾವು ಯಾವ ಟ್ಯಾಂಕ್ ಅಲ್ಲಿ ಹಾಕಿರ್ತೀವಲ್ಲ ಆ ಟ್ಯಾಂಕ್ ಅಲ್ಲಿರುವ ಮೈಕ್ರೋ ಆರ್ಗನಿಸಮ್ಸ್ ಎಷ್ಟು ಆಕ್ಸಿಜನ್ ಕನ್ಸ್ಯೂಮ್ ಮಾಡ್ಕೊಂಡಿದ್ದಾವೆ, ಎಷ್ಟು ಆಕ್ಸಿಜನ್ ತಗೊಂಡಿದೆ ಅನ್ನೋದು ಚೆಕ್ ಮಾಡಕ್ಕೆ BOD ಅಂತ ಹೇಳ್ತೀವಿ, ಬಯೋಕೆಮಿಕಲ್ ಆಕ್ಸಿಜನ್ ಡಿಮಾಂಡ್. ದಿ ರೇಟ್ ಆಫ್ ಆಕ್ಸಿಜನ್ ವಿಲ್ ಟೇಕನ್ ಬೈ ದಿ ಮೈಕ್ರೋ ಆರ್ಗನಿಸಮ್ಸ್ their population. ಅದಕ್ಕೆ ನಾವು BOD ಅಂತ ಕರೀತೀವಿ. ಇಲ್ಲ ಆಯ್ತಾ ನೆಕ್ಸ್ಟ್ ಮತ್ತೆ ಅಗೇನ್ ಆಡೆಡ್ ಆಸ್ ಎ ಫ್ಲೋಸ್ ಹಾಕ್ತೀವಿ. ಎಲ್ಲಿಗಂದ್ರೆ ಸೆಟ್ಲಿಂಗ್ ಟ್ಯಾಂಕ್ ಸೆಟ್ ಆಗುತ್ತಲ್ಲ ಈ ಸೆಟ್ಲಿಂಗ್ ಟ್ಯಾಂಕ್ ಗೆ ಮತ್ತೆ ಅಗೇನ್ ಆಡಿದ್ವಿ ಫ್ಲೋಸ್. ಆ ಫ್ಲೋಸ್ ನಾವು ಕೆಲಸ ಮಾಡ್ಬೇಕಲ್ಲ, ಸೆಟ್ಲಿಂಗ್ ಟ್ಯಾಂಕ್ ಸೆಡಿಮೆಂಟ್ ಆಗುತ್ತಲ್ಲ ಆ ಸೆಡಿಮೆಂಟ್ ಕೆಲಸ ಮಾಡ್ಬೇಕಲ್ಲ, ಮತ್ತೆ ಇನಾಕ್ಯುಲಮ್ ಮತ್ತೆ ಸ್ವಲ್ಪ ಅಮೌಂಟ್ ಫ್ಲೋಸ್ ಹಾಕ್ತೀವಿ. ಯಾಕಂದ್ರೆ ಇಟ್ ಆಕ್ಟ್ಸ್ ಆಸ್ ಎ ಸ್ಟಾರ್ಟರ್, ಮತ್ತೆ ಸಿಂಥಸಿಸ್ ಮಾಡ್ಬೇಕಲ್ಲ, ಮತ್ತೆ ಮೆಕ್ಯಾನಿಸಮ್ ಮಾಡ್ಬೇಕಲ್ಲ ಬ್ಯಾಕ್ಟೀರಿಯಾಗಳು. ಅದಕ್ಕೆ ಇವು ಆಡಿದ್ದೆ ಸ್ಟಾರ್ಟರ್. ಇಟ್ ಇಸ್ an activated sludge. that activated sludge molecule activate ಮಾಡಬೇಕಪ್ಪ. ಅಲ್ಲಿರೋ sludge ಏನಾಗುತ್ತೆ it is converted to some acids, it is converted to some gases. ಅದಕ್ಕೆ ಏನು ಮಾಡ್ತೀವಿ ಅಂದ್ರೆ ಈ activated sludge
ಇನರ್ವೇಸ್ ಬ್ಲಡ್ ಡೈಜೆಷನ್ ಏನ್ ಮಾಡ್ತವೆ, ಏರೋಬಿಕ್ ಬ್ಯಾಕ್ಟೀರಿಯಾ ಯುಟಿಲೈಸೇಷನ್ ಮಾಡ್ಕೊಂತವೆ. ಏರೋಬಿಕ್ ಬ್ಯಾಕ್ಟೀರಿಯಾ ಯುಟಿಲೈಸೇಷನ್ ಮಾಡ್ಕೊಂತವೆ ಫಾರ್ ದಿ ಪ್ರೊಡಕ್ಷನ್ ಆಫ್ ಮಿಥೇನ್ ಇರ್ಬೋದು, ಫಾರ್ ದಿ ಪ್ರೊಡಕ್ಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು, ಫಾರ್ ದಿ ಪ್ರೊಡಕ್ಷನ್ ಆಫ್ ಹೈಡ್ರೋಜನ್ ಸಲ್ಫೈಡ್ ಇರ್ಬೋದು. ಈ ಕೆಮಿಕಲ್ ಕಾಂಪೌಂಡ್ ನ ಸಿಂಥಸಿಸ್ ಮಾಡೋಕೆ ಆ ಏರೋಬಿಕ್ ಬ್ಯಾಕ್ಟೀರಿಯಾಗಳು ಯುಟಿಲೈಸೇಷನ್ ಮಾಡ್ಕೊಂತವೆ. ಆ ಯುಟಿಲೈಸೇಷನ್ ಮಾಡ್ಕೊಂಡಿರೋ ಏನಾರೋಬಿಕ್ ಬ್ಯಾಕ್ಟೀರಿಯಾಗಳು ಏನ್ ಮಾಡ್ತವೆ ಅಂದ್ರೆ ನೆಕ್ಸ್ಟ್ ಏನ್ ಮಾಡ್ತವೆ, ದಿ ಗ್ರೋತ್ ಆಫ್ ಏರೋಬಿಕ್ ಬ್ಯಾಕ್ಟೀರಿಯಾ, ದಿ ಗ್ರೋತ್ ಆಫ್ ದಿ ಏರೋಬಿಕ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ. ಆ ಏರೋಬಿಕ್ ಬ್ಯಾಕ್ಟೀರಿಯಾ ಏನಾಗುತ್ತೆ ಅಂದ್ರೆ ಮತ್ತೆ ಏನಾಗುತ್ತೆ, ಏರೋಬಿಕ್ ಬ್ಯಾಕ್ಟೀರಿಯಾ ಏನಾರೋಬಿಕ್ ಮೈಕ್ರೋ ಡೈಜೆಸ್ಟಿವ್ ಬ್ಯಾಕ್ಟೀರಿಯಾ ಫಂಗೈ. ಏನಾರೋಬಿಕ್ ಬ್ಯಾಕ್ಟೀರಿಯಾ ಇರ್ತಾವಲ್ಲ ಕ್ಯಾನ್ ಡೈಜೆಸ್ಟಿವ್ ಬ್ಯಾಕ್ಟೀರಿಯಾ ಮತ್ತೆ ಫಂಗೈ. ಅವಾಗ ಏನಾಗುತ್ತೆ ಅಂದ್ರೆ ಕಂಪ್ಲೀಟ್ಲಿ ವಾಟರ್ ಏನಾಗುತ್ತೆ, ದಟ್ ವಿಲ್ ಬಿ ಪ್ಯೂರಿಫೈಡ್. ಕಂಪ್ಲೀಟ್ಲಿ ವಾಟರ್ ಏನಾಗುತ್ತೆ, ಪ್ಯೂರಿಫಿಕೇಶನ್ ಆಗುತ್ತೆ. ಆ ವಾಟರ್ ನಾವು ಏನ್ ಮಾಡ್ತೀವಿ, ದೇ ಕ್ಯಾನ್ ಬಿ ಯುಟಿಲೈಸ್ ಫಾರ್ ದಿ ಅದರ್ ಪರ್ಪಸಸ್. ಎಲ್ಲ ಬೇರೆ ಬೇರೆ ಪರ್ಪಸ್ ಯೂಸ್ ಮಾಡಬಹುದು. ಇಲ್ಲಾಂದ್ರೆ ಫ್ರೆಶ್ ವಾಟರ್ ಪಾಂಡ್ ಯಾವ್ದು ಇರ್ಬೋದು, ಪಾಂಡ್ ಇರ್ಬೋದು, ಲೇಕ್ಸ್ ಇರ್ಬೋದು, ರಿವರ್ಸ್ ಇರ್ಬೋದು, ಅದಕ್ಕೆ ನಾವು ಶಿಫ್ಟ್ ಮಾಡ್ತೀವಿ. ನೆಕ್ಸ್ಟ್ ಇನ್ನ ಏನ್ ಹೇಳ್ತೀವಪ್ಪ ಇದ್ರೊಳಗೆ, ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಇನ್ನ ಸಿವೇಜ್ ಟ್ರೀಟ್ಮೆಂಟ್ ಒಳಗೆ ಇನ್ನ ಏನ್ ಹೇಳ್ತಂದ್ರೆ, ಈ ಸಿವೇಜ್ ಟ್ರೀಟ್ಮೆಂಟ್ ಇಂದ ಈ ಬಿಒಡಿ ಕಂಡಿಡಿಯೋದ್ರಿಂದ ಏನಾಗುತ್ತಂದ್ರೆ ದೇ ಇಟ್ ಕಂಟೈನ್ ವೆರಿ ಲಾರ್ಜ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಲಾರ್ಜ್ ಆರ್ಗ್ಯಾನಿಕ್ ಮ್ಯಾಟರ್ ಇದೆ. ನಾವು ಯಾವುದೇ ಒಂದು ಸಿವೇಜ್ ವಾಟರ್ ತಗೊಂಡ್ರೆ ಲಾರ್ಜ್ ಆರ್ಗ್ಯಾನಿಕ್ ಮ್ಯಾಟರ್ ಇರುತ್ತೆ. ನಾವು ಹೇಳೋಲ್ಲ ಆರ್ಗ್ಯಾನಿಕ್ ಮ್ಯಾಟರ್ ಜಾಸ್ತಿ, ದಟ್ ಇಸ್ ಹ್ಯೂಮನ್ ಎಕ್ಸ್ಕ್ರೀಟ್ ಇರಬಹುದು, ಸಮ್ ಆಫ್ ದಿ ಗ್ಯಾಸಸ್ ಇರಬಹುದು ಇರ್ತವೆ. ನೆಕ್ಸ್ಟ್ ದೇ ಕಂಟೈನ್ ವೆರಿ ಇಂಪಾರ್ಟೆಂಟ್, ದೇ ಆರ್ ಮೆನಿ, ಇದರೊಳಗೆ ಏನಿರ್ತದೆ ಮೆನಿ ಆಫ್ ದೇಮ್ ಆರ್ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾಸ್ ಅಂತ ಇರ್ತವೆ. ವೆರಿ ಇಂಪಾರ್ಟೆಂಟ್. ಸೀವೇಜ್ ವಾಟರ್ ನ ಯಾಕಪ್ಪ ಟ್ರೀಟ್ಮೆಂಟ್ ಮಾಡಬೇಕು, ಸೀವೇಜ್ ವಾಟರ್ ನ ಯಾಕೆ ನಾವು ಫಿಲ್ಟರ್ ಮಾಡಿ ಯಾವ್ದಾರ ನದಿ ಬಿಡ್ಬೇಕು, ಫಿಲ್ಟರ್ ಮಾಡಿ ಯಾವ್ದಾರ ಕೆರೆ ಬಿಡ್ಬೇಕಂದ್ರೆ ಹೇಳ್ತಂದ್ರೆ ಮೇನ್ಲಿ ದಿ ಪ್ಯಾಥೋಜನ್ಸ್ ಇರ್ತವೆ. ಆ ಪ್ಯಾಥೋಜನ್ ಇಂದ ಏನಾಗುತ್ತೆ ಅಂದ್ರೆ ವೆರಿ ಇಂಪಾರ್ಟೆಂಟ್, ಇಟ್ ಇಸ್ ವಾಟರ್ ಬಾರ್ನ್ ಡಿಸೀಸಸ್. ನಮಗೆ ವಾಟರ್ ಬಾರ್ನ್ ಡಿಸೀಸಸ್ ಕಂಟ್ರೋಲ್ ಮಾಡೋದು ಸಮೇತ ಈ ಸೀವೇಜ್ ನ ಪ್ಯೂರಿಫಿಕೇಶನ್ ಮಾಡಬೇಕು. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ನಾವೇನಾರ ಸೀವೇಜ್ ನ ಟ್ರೀಟ್ಮೆಂಟ್ ಮಾಡಿಲ್ಲ, ಹಂಗೆ ಏನಾರ ನದಿ ಬಿಟ್ಟಿವಿ ಅಂದ್ರೆ ಆ ನೀರು ನಾವೇನಾರ ಟೇಕ್ ತಗೊಂಡು ಅಂದ್ರೆ ಆ ನೀರನ್ನ ನಾವು ಯುಟಿಲೈಸ್ ಮಾಡ್ಕೊಂಡ್ರೆ ನಮಗೆ ಏನ್ ಮಾಡ್ತಂದ್ರೆ ವಾಟರ್ ಬಾರ್ನ್ ಡಿಸೀಸ್ ಬರುತ್ತೆ. ವಾಟರ್ ಬಾರ್ನ್ ಡಿಸೀಸ್ ಬರುತ್ತೆ. ಮತ್ತೆ ಏನಾಗುತ್ತೆ ಅಂದ್ರೆ ವಾಟರ್ ಬಾರ್ನ್ ಡಿಸೀಸ್ ಎಲ್ಲಿ ಬಿಒಡಿ ಜಾಸ್ತಿ ಇರುತ್ತೋ, ಬಿಒಡಿ ಎಲ್ಲಿ ಜಾಸ್ತಿ ಇರುತ್ತೋ ಏನ್ ಮಾಡುತ್ತೆ, ವೆರಿ ಇಂಪಾರ್ಟೆಂಟ್, ಇಟ್ ಇಸ್ ಪೊಲ್ಯೂಟಿಂಗ್ ಪೊಟ್ಯಾಷಿಯಲ್. ಪೊಲ್ಯೂಟಿಂಗ್ ಪೊಟ್ಯಾಷಿಯಲ್ ನ ಜಾಸ್ತಿ ಮಾಡುತ್ತೆ. ಪೊಲ್ಯೂಟಿಂಗ್ ಪೊಟ್ಯಾಷಿಯಲ್ ಅಂದ್ರೆ ಬಿಒಡಿ ಜಾಸ್ತಿ ಇದೆ ಅಂದ್ರೆ ನಮಗೆ ಅಂಡರ್ಸ್ಟ್ಯಾಂಡ್ ಏನಿರ್ಬೇಕಂದ್ರೆ ಆ ವಾಟರ್ ಒಳಗೆ ಏನಿದೆ ಅಂದ್ರೆ ಪೊಲ್ಯೂಟಿಂಗ್ ಪೊಟ್ಯಾಷಿಯಲಿಟಿ ಜಾಸ್ತಿ ಇದೆ. ಅದನ್ನ ಏನ್ ಮಾಡುತ್ತೆ ಅಂದ್ರೆ ಅದನ್ನ ಪೊಲ್ಯೂಷನ್ ಜಾಸ್ತಿ ಇದೆ ಅಂತ ಹೇಳ್ತೀವಿ. ಆ ಬಿಒಡಿ ಎಷ್ಟು ಇನ್ಕ್ರೀಸ್ ಆಗುತ್ತದೋ, ಆ ಬಿಒಡಿ ಎಷ್ಟು ಇನ್ಕ್ರೀಸ್ ಆಗುತ್ತದೋ ಅಷ್ಟು ಏನಾಗುತ್ತೆ ಆ ವಾಟರ್ ಪೊಲ್ಯೂಟಿಂಗ್ ಆಗಿದೆ ಅಂತ ರೆಪ್ರೆಸೆಂಟ್ ಮಾಡುತ್ತೆ. ಅದಕ್ಕೆ ಏನ್ ಮಾಡುತ್ತೆ, ಆ ಮೈಕ್ರೋಬ್ಸ್ ಕನ್ಸ್ಯೂಮ್ ಮಾಡಿರಲ್ಲ, ಆ ಕೆಮಿಕಲ್ಸ್ ಆ ಮೈಕ್ರೋಬ್ಸ್ ಕನ್ಸ್ಯೂಮ್ ಮಾಡೋದು. ನೆಕ್ಸ್ಟ್ ಇನ್ನ ಹೇಳ್ಬೇಕಂದ್ರೆ ಒಂದು ಆಕ್ಟ್ ಬಂದಿದೆ, ಒಂದು ಆಕ್ಟ್ ಬಂದಿದೆ. ಅದು ಯಾವ್ದಪ್ಪ ಅಂತ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟಲ್ ಫಾರೆಸ್ಟ್. ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟಲ್ ಫಾರೆಸ್ಟ್. ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟಲ್ ಫಾರೆಸ್ಟ್ ಏನ್ ಕೆಲಸ ಮಾಡುತ್ತಪ್ಪ, ಇಟ್ ಇನಿಷಿಯೇಟೆಡ್ ದಿ ಗಂಗಾ ಆಕ್ಷನ್ ಪ್ಲಾನ್. ಇನಿಷಿಯೇಟೆಡ್ ದಿ ಗಂಗಾ ಆಕ್ಷನ್ ಪ್ಲಾನ್. ಗಂಗಾ ಆಕ್ಷನ್ ಪ್ಲಾನ್ ಇನಿಷಿಯೇಟ್ ಮಾಡೋದು. ನೆಕ್ಸ್ಟ್ ಅದೇ ತರ ಯಮುನಾ, ಈ ಗಂಗಾ ಆಕ್ಷನ್ ಪ್ಲಾನ್ ಮತ್ತೆ ಈ ಯಮುನಾ ಆಕ್ಷನ್ ಪ್ಲಾನ್ ಯಾಕಪ್ಪ ಗೌರ್ಮೆಂಟ್ ಇಂಪ್ಲಿಮೆಂಟೇಷನ್ ಮಾಡುತ್ತಂದ್ರೆ ವೆರಿ ಇಂಪಾರ್ಟೆಂಟ್. ನಾವು ಗಂಗಾ ನದಿ ಪ್ಯೂರ್ ಅಂತ ಹೋಗ್ತೀವಿ, ಗಂಗಾ ನದಿ ನೀರು ಬಹಳ ಪವಿತ್ರ ಅಂತ ಹೋಗ್ತೀವಿ. ಅಲ್ಲೇನಾಗುತ್ತೆ ಅಂದ್ರೆ ಆ ಡೆಡ್ ಬಾಡಿಗಳು ಸಮೇತ ಆ ಬರ್ನ್ ಮಾಡಿ ಆ ವಾಟರ್ ಮಿಸ್ ಆಗ್ತವೆ. ಆಮೇಲೆ ಗಂಗಾ ನದಿ ಹಿಂದೆ ಸುತ್ತಮುತ್ತ ಇರುವ ಎಲ್ಲಾ ಇಂಡಸ್ಟ್ರಿಗಳು ಸಮೇತ ಎಫ್ಲುಯೆಂಟ್ಸ್ ಏನ್ ವೇಸ್ಟ್ ಇರುತ್ತಲ್ಲ ಅದನ್ನೆಲ್ಲ ಸಮೇತ ಗಂಗಾ ನದಿಗೆ ಬಿಡೋದು. ಆಮೇಲೆ ಅಲ್ಲೇನ್ ಮಾಡ್ತಾರೆ, ಪೂಜೆ ಮಾಡಿ ಒಳ್ಳೇದು ಸಾಂಪ್ರದಾಯಿಕವಾಗಿ ಟ್ರೆಡಿಷನ್ ಚೆನ್ನಾಗಿದೆ ಅಂದ್ರೆ ನಾವು ಹೂವು, ನಾವು ಯೂಸ್ ಮಾಡುವಂತ ಪ್ಲಾಸ್ಟಿಕ್ ಐಟಮ್ಸ್, ನಾವು ಯೂಸ್ ಮಾಡುವಂತ ಬಟ್ಟೆಗಳು ಎಲ್ಲನ ತಗೊಂಡೋಗಿ ಆ ನದಿಯೊಳಗೆ ಬಿಡ್ತಾ ಇದ್ರು. ಆ ನದಿಯೊಳಗೆ ಬಿಟ್ಟಂಗೆಲ್ಲ ಏನಾಗ್ತದೆ, ಆ ಗಂಗಾ ನದಿ ಇಸ್ ಹೈಲಿ ಪೊಲ್ಯೂಟೆಡ್ ಆಗ್ತದೆ. ಆಮೇಲೆ ಯಮುನಾ ನದಿ ಸಮೇತ ಹೈಲಿ ಪೊಲ್ಯೂಟೆಡ್ ಆಗ್ತದೆ. ಅದಕ್ಕೆ ಏನ್ ಮಾಡುತ್ತೆ, ಒಂದು ಆಕ್ಷನ್ ಪ್ಲಾನ್ ಮಾಡಿದ್ದಾರೆ. ಆ ಆಕ್ಷನ್ ಪ್ಲಾನ್ ಮಾಡಿ ಏನಾಗುತ್ತೆ ಅಂದ್ರೆ ಒಂದು ಇಂಟಿಮೇಷನ್ ಮಾಡಿದ್ರು, ಗಂಗಾ ಆಕ್ಷನ್ ಪ್ಲಾನ್ ಅಂತ ಹೇಳ್ತೀವಿ, ಯಮುನಾ ಆಕ್ಷನ್ ಪ್ಲಾನ್ ಅಂತ ಹೇಳ್ತೀವಿ. ಅಂದ್ರೆ ಓಲ್ ಪ್ಯೂರಿಫಿಕೇಶನ್ ಆಫ್ ದಿ ಗಂಗಾ ವಾಟರ್.
ಗಂಗಾ ವಾಟರ್ ಏನ್ ಮಾಡ್ತಾರೆ ಪ್ಯೂರಿಫಿಕೇಶನ್ ಮಾಡಬೇಕು, ಮತ್ತೆ ಯಮುನಾ ವಾಟರ್ ಸಹಿತ ಪ್ಯೂರಿಫಿಕೇಶನ್ ಮಾಡ್ತಾರೆ. ಅದು ಪ್ಯೂರಿಫಿಕೇಶನ್ ಆಗ್ಬೇಕಂದ್ರೆ ಹೆಂಗಪ್ಪ? ಬೈ ಯೂಸಿಂಗ್ ದಿ ಏನಪ್ಪಾ ಅಂದ್ರೆ ಬೈ ಯೂಸಿಂಗ್ ಏನ್ ಮಾಡ್ತಾರೆ ಅಂದ್ರೆ ಆ ನದಿಗೆ ನೀರು ಬಿಡೋಕ್ಕಿಂತ ಮುಂಚೆ ಆ ನದಿ ವಾಟರ್ ಇರುತ್ತಲ್ಲ ಆ ರಿವರ್ ವಾಟರ್ ಎಲ್ಲರೂ ಸಮೇತ ನಾವ್ ಏನ್ ಮಾಡ್ತೀವಿ ಅಂದ್ರೆ ಸೀವೇಜ್ ಟ್ರೀಟ್ಮೆಂಟ್ ಗೆ ಯುಟಿಲೈಸೇಷನ್ ಮಾಡ್ತಾರೆ. ಆ ಸೀವೇಜ್ ಟ್ರೀಟ್ಮೆಂಟ್ ಆದ ತಕ್ಷಣ ಏನ್ ಮಾಡ್ತಾರೆ ನೆಕ್ಸ್ಟ್ ಮಾತ್ರ ಆ ನೀರ್ನ ನದಿ ಬಿಡ್ತಾರೆ. ಆಮೇಲೆ ಅಲ್ಲಿ ಸುತ್ತಮುತ್ತ ಇರುವ ಇಂಡಸ್ಟ್ರಿ ಎಲ್ಲರೂ ಸಮೇತ ಏನ್ ಮಾಡ್ತಾರೆ ನಾನ್ ಪೊಲ್ಯೂಟಿಂಗ್ ಹೈಡ್ರೋಕಾರ್ಬನ್ಸ್ ಇರ್ಬೋದು, ನಾನ್ ಪೊಲ್ಯೂಟಿಂಗ್ ಕೆಮಿಕಲ್ಸ್ ಯುಟಿಲೈಸ್ ಮಾಡೋ ತರ ಹೇಳ್ತಾರೆ. ಆಮೇಲೆ ಇಂಡಸ್ಟ್ರಿಯಲ್ ವೇಸ್ಟ್ ನ ನದಿ ಬಿಡೋದನ್ನ ಅವಾಯ್ಡ್ ಮಾಡ್ತಿದ್ದಾರೆ. ಇವೆಲ್ಲ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಈ ನದಿನ ಸಮೇತ ಪ್ಯೂರಿಫಿಕೇಶನ್ ಇರುತ್ತೆ, ಮತ್ತೆ ನಾವು ಕುಡಿಯೋ ನೀರು ಸಮೇತ ಯೋಗ್ಯತೆ ಇರುತ್ತೆ. ಇನ್ನ ಒಂದು ಗವರ್ಮೆಂಟ್ ಆಕ್ಷನ್ ಪ್ಲಾನ್ ಮಾಡಿದೆ. ಏನಪ್ಪಾ ಅಂದ್ರೆ ಪ್ರತಿ ಒಂದು ಸಿಟಿ ಬೇಸ್ ನಲ್ಲಿ ಸಮೇತ ಪ್ರತಿ ಒಂದು ಸಿಟೀಸ್ ಕೂಡ ಸಮೇತ ಲೈಕ್ ಅರ್ಬನ್ ಸಿಟೀಸ್ ಇರ್ಬೋದು, ಅರ್ಬನ್ಸ್ ಇರ್ಬೋದು, ಮತ್ತೆ ಮೆಟ್ರೋಪಾಲಿಟನ್ ಸಿಟೀಸ್ ಇರ್ಬೋದು, ಅರ್ಬನ್ ಇರ್ಬೋದು ಮತ್ತೆ ಮೆಟ್ರೋಪಾಲಿಟನ್ ಸಿಟೀಸ್ ಇರ್ಬೋದು. ಇಲ್ಲೆಲ್ಲ ಏನ್ ಮಾಡುತ್ತಂದ್ರೆ ನಂಬರ್ ಆಫ್ ದಿ ಸೀವೇಜ್ ಟ್ರೀಟ್ಮೆಂಟ್ ವಿಲ್ ಬಿ ಸ್ಟಾರ್ಟೆಡ್. ನಂಬರ್ ಆಫ್ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ವಿಲ್ ಬಿ ಸ್ಟಾರ್ಟೆಡ್. ಇದಕ್ಕೆ ಏನಾಗ್ತದೆ STP ಅಂತ ಹೇಳ್ತೀವಿ, ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂತ ಹೇಳ್ತೀವಿ. ಈ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ನ ಎಲ್ಲಾ ಡಿಸ್ಟ್ರಿಕ್ಟ್ಸ್ ಇನಿಷಿಯೇಟ್ ಮಾಡಿದರೆ, ಎಸ್ಪೆಷಲಿ ಮೆಟ್ರೋಪಾಲಿಟನ್ ಸಿಟೀಸ್ ಲೈಕ್ ಬೆಂಗಳೂರು ಇರ್ಬೋದು, ಅದೇ ತರ ಡೆಲ್ಲಿ ಇರ್ಬೋದು. ಅಲ್ಲೇನಾದ್ರೆ ಇಂಡಸ್ಟ್ರಿಯಲ್ ಜಾಸ್ತಿ ಇರ್ತವೆ, ಇಂಡಸ್ಟ್ರಿ ಲೆವೆಲ್ ಜಾಸ್ತಿ ಇರುತ್ತೆ. ಆ ಇಂಡಸ್ಟ್ರಿ ಒಳಗಿಂದ ಬರುವಂತ ಎಫ್ಲುಯೆಂಟ್ಸ್ ನ ಕಂಟ್ರೋಲ್ ಮಾಡಕ್ಕೆ, ಆ ಇಂಡಸ್ಟ್ರಿ ಒಳಗಿಂದ ಬರುವಂತ ಆರ್ಗ್ಯಾನಿಕ್ ಆಸಿಡ್ಸ್ ಕಂಟ್ರೋಲ್ ಮಾಡಕ್ಕೆ ಡೈರೆಕ್ಟ್ ಆಗಿ ಏನ್ ಮಾಡ್ತಾರೆ ತಂದು ಎಲ್ಲ ಸಮೇತ ಕೆರೆಗಳಿಗೆ ನದಿಗಳಿಗೆ ಬಿಡ್ತಾರೆ. ಅದನ್ನ ಕಂಟ್ರೋಲ್ ಮಾಡಕ್ಕೆ ಏನ್ ಮಾಡುತ್ತಂದ್ರೆ ನಂಬರ್ ಆಫ್ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ನ ಇನಿಷಿಯೇಟ್ ಮಾಡಿದ್ದಾರೆ. ಇದರಿಂದ ನಾವು ಬರುವಂತ ಏರ್ ಬಾರ್ನ್ ಡಿಸೀಸಸ್ ನ ಕಂಟ್ರೋಲ್ ಮಾಡಬಹುದು, ಪೊಲ್ಯೂಷನ್ ಲೆವೆಲ್ ನ ಕಡಿಮೆ ಮಾಡಬಹುದು, ಮತ್ತೆ ಮೈಕ್ರೋ ಆರ್ಗನ್ಸ್ ಏನ್ ಸತ್ತೋಗ್ತಿದ್ರು ವಾಟರ್ ಅಲ್ಲಿ ಅಕ್ವಾಟಿಕ್ ಅನಿಮಲ್ಸ್ ಇರ್ತಾವಲ್ಲ, ಅಕ್ವಾಟಿಕ್ ಅನಿಮಲ್ಸ್ ಡೆತ್ ರೇಟ್ ನ ಸಮೇತ ನಾವು ಕಡಿಮೆ ಮಾಡಬಹುದು. It is the story of the ಏನಂತಂದ್ರೆ it is a sewage treatment by the third application for the welfare in microbes in human welfare ಅಂತ ಹೇಳ್ತೀವಿ. third application. Next class we will discuss about the how the microbes are the mainly helpful for the production of biogas. ಅಂದ್ರೆ ನಾವು ಇದನ್ನ ಮೈಕ್ರೋಬ್ಸ್ ಯೂಸ್ ಮಾಡ್ಕೊಂಡು ಯಾವ ತರ ಬಯೋಗ್ಯಾಸ್ ಪ್ರೊಡಕ್ಷನ್ ಮಾಡ್ತಾರೆ, ಯಾವ ಮೆಥಡ್ ಯೂಸ್ ಮಾಡ್ತಾರೆ ಅಂತ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಥ್ಯಾಂಕ್ ಯು.